यीशु ने कहा जो संसार से जन्मा वो संसार का है, मगर जो आत्मा में जीवित है वो आत्मा का है। ಯೇಸು ಹೇಳಿದ್ರು ಸಂಸಾರದಿಂದ ಬಂದವನು ಸಂಸಾರದವನಾಗಿದ್ದಾನೆ, ಆತ್ಮದಿಂದ ಬಂದವನು ಆತ್ಮನಾಗಿದ್ದಾನೆ ಎಂಬುದಾಗಿ. हालेलुया। जिसने यीशु को ग्रहण किया, ಯಾರು ಯೇಸುವನ್ನ ಸ್ವೀಕಾರ ಮಾಡಿಕೊಂಡ್ರು वो क्या है? ಅವರು ಏನಾಗಿದ್ದಾರೆ? वचन कहता है कि वो नई सृष्टि है। यीशु ವಾಕ್ಯ ಹೇಳುತ್ತದೆ ಅವನು ನೂತನ ಸೃಷ್ಟಿ ಉಳ್ಳವನಾದನು ಎಂಬುದಾಗಿ. पुरानी बातें बीत गई, देखो सब कुछ नया हो गया। ಎಲ್ಲ ಹಳೆ ಮಾತುಗಳು ಹೋದವು, ಎಲ್ಲವನ್ನು ಹೊಸದಾಗಿ ಆಯಿತು ಎಂಬುದಾಗಿ. कब हुआ? ಇದು ಯಾವಾಗ ಆಯಿತು? जब आपने यीशु को स्वीकार किया तब हुआ। ಯಾವಾಗ ನೀವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ್ರೋ ಅವಾಗ ಈ ಮಾತನ್ನ ಉಂಟಾಯಿತು. ये कैसे हुआ? ಇದು ಹೇಗೆ ಆಯಿತು? जब उसकी आत्मा हम में आई तब हुआ। ಯಾವಾಗ ಆತನ ಆತ್ಮನು ನಮ್ಮಲ್ಲಿ ಬಂದನೋ ಅವಾಗ ಹೀಗೆ ಆಯಿತು. इसलिए हम संसार के नहीं हैं, ಅದಕ್ಕೋಸ್ಕರ ನಾವು ಸಂಸಾರದಲ್ಲಿ ಇಲ್ಲ. हम उसकी आत्मा में, आत्मा के साथ संगति होने की वजह से हम आत्मा में कहलाए जाते ನಾವು हैं। ಆತನ ಆತ್ಮದಲ್ಲಿ ಆತನೊಟ್ಟಿಗೆ ಇರುವುದರಿಂದ ನಾವು ಆತ್ಮ ಉಳ್ಳವರಾಗಿರ್ತೇವೆ. हालेलुया। हालेलुया। क्या बोल सकते हो आप? कौन हो? ನೀವು ಹೇಳಕ್ಕಾಗ್ತದ ನೀವು ಯಾರಾಗಿದ್ದೀರಾ? कौन है हम? ನಾವೇನಾಗಿದ್ದೇವೆ? हम मसीह के विश्वासी हैं। ನಾವು ಯೇಸುವಿನ ವಿಶ್ವಾಸವುಳ್ಳವರಾಗಿ. गलातियों का 5 उसका 16 5ನೇ ಅಧ್ಯಾಯ 16ನೇ ವಾಕ್ಯ. ಗಲಾತ್ಯದವರು, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. हालेलुया। हालेलुया। कौन है मेरे साथ? ಯಾರಿದ್ದಾರೆ ನಮ್ಮ ಸಂಗಡ? क्या समझ में आ रहा है? ಏನ್ ಅರ್ಥ ಆಗ್ತಾ ಇದೆ? पर मैं कहता हूँ ಆದ್ರೆ ನಾನು ಹೇಳ್ತಾ ಇದ್ದೇನೆ, आत्मा के अनुसार चलो ಆತ್ಮದ ಮೂಲಕವಾಗಿ तो ನಡೀರಿ. तुम शरीर की लालसा किसी रीति से पूरी ना करोगे। ಯಾವ ಶರೀರದ ಆಸೆಗಳನ್ನು ಯಾವುದೇ ರೀತಿಯಾದ ಪೂರೈಸಲಿಕ್ಕೆ तो ಆಗುದಿಲ್ಲ. हमारी सहायता कौन कर रहा है? ನಮ್ಮ ಸಹಾಯ ಯಾರು ಮಾಡ್ತಾ ಇದ್ದಾರೆ? परमेश्वर की पवित्र आत्मा कर रहा है। ದೇವರ ಪವಿತ್ರ ಆತ್ಮನು ನಮ್ಮನ್ನು ಸಹಾಯ ಮಾಡ್ತಾ जब ಇದ್ದಾರೆ. हम वचन के अनुसार देखते हैं कि आत्मा के अनुसार चलो, ಯಾವಾಗ ನೀವು ವಾಕ್ಯದ ಮೂಲಕ ನೋಡುತ್ತೇವೆ ಆತ್ಮನ ಮೂಲಕವಾಗಿ ನಡೀರಿ ಎಂಬುದಾಗಿ. किसी रीति से तुम जो है वो शरीर की लालसा को पूरी नहीं करोगे। ಈ ರೀತಿಯಾಗಿ ಹೋದ್ರೆ ನೀವು ಅದು ದೇವರ ಆಸೆ ಅಂದ್ರೆ ಶರೀರದ ಆಸೆಗಳನ್ನು ಪೂರ್ತಿ ಮಾಡ್ಲಿಕ್ಕೆ ಆಗಲ್ಲ. हालेलुया। हालेलुया। हमने यीशु को ग्रहण किया, ನಾವು ಯೇಸುವನ್ನ ಸ್ವೀಕಾರ ಮಾಡ್ಕೊಂಡಿವಿ, पवित्र आत्मा हमें मिली। ಪರಿಶುದ್ಧಾತ್ಮ ನಮಗೆ ಸಿಕ್ಕರು. तुम अपने शरीर की चिंता मत करो, ಅವ್ರು ಹೇಳ್ತಾರೆ ನೀನು ಆ ಶರೀರದ ಆಲೋಚನೆಯನ್ನ मैं ಮಾಡಬೇಡ. कैसा दिखूंगा कैसी दिखूंगी इसकी चिंता मत करो। ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀಳಿ ಎಂಬುದಾಗಿ ನೀನು अब आपने ಚಿಂತಿಸಬೇಡ. मेरे बालों को देखा, ಕೂದಲನ್ನ ನೋಡ್ಕೊಂಡೆ. कुछ लोग सोचोगे कि पास्टर होना हो 40-45 के तो होंगे ही। ಕೆಲವರು ಆಲೋಚನೆ ಮಾಡ್ತಿರ್ಬೋದು, ಸೇವಕರ ತಲೆಯನ್ನ ಕೂದಲನ್ನ ನೋಡಿ 40-45 ವರ್ಷದವರು ಆಗಿರ್ಬೋದು मैं ಅಂತ. उतने का नहीं, मैं बहुत छोटा हूँ। ಅಷ್ಟೊಂದು ಏಜ್ ಉಳ್ಳವ ನಾನು ಇಲ್ಲ, ನಾನು ತುಂಬಾ ಚಿಕ್ಕವನಾಗಿದ್ದೇನೆ. यीशु का अनुग्रह, यीशु की कृपा से बड़े बराबर लंबा हूँ। ಯೇಸುವಿನ ಕೃಪೆಯಿಂದ ಯೇಸುವಿನ ಅನುಗ್ರಹದಿಂದ ನಾನು ಖಂಡಿತವಾಗಿ ಉದ್ದವಾಗಿದ್ದೇನೆ. ये बचपन से है। ಇದು ಚಿಕ್ಕದಿಂದಿದೆ. यीशु का वचन जब पढ़ा ಯೇಸುವಿನ ವಾಕ್ಯ ಯಾವಾಗ ಓದ್ದೆ तो वचन में लिखा है, ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. Silver hair is a crown of God. Amen. Hallelujah. ಆಮೆನ್. ಹಾಲೆಲೂಯಾ. वचन मैं हिंदी में बोलता हूँ। ವಾಕ್ಯ ನಾನು ಹಿಂದಿಯಲ್ಲಿ ಹೇಳ್ತೇನೆ. वचन में लिखा है कि सुनहरे जो सुरमई बाल है वो परमेश्वर से मुकुट है। वचन में लिखा है। आमेन। ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿರುವಂತ ಕೂದಲು ಕೂಡ ದೇವರಿಂದ ಸೃಷ್ಟಿ ಆಗಿವೆ ಎಂಬುದಾಗಿ. हालेलुया। ಹಾಲೆಲೂಯಾ. उम्र में भले ही मैं 34 का हूँ, ನನ್ನ ಯೇಸು 34 ಆಗಿರ್ತದೆ, मगर परमेश्वर यीशु में सिर्फ 8 साल का बच्चा हूँ। ಆದ್ರೆ ತಂದೆಯಾದ ಯೇಸು ಕ್ರಿಸ್ತನ ಆತನ ಬಳಿಯಲ್ಲಿ ನಾನು ಬರೀ 8 ವರ್ಷದ ಮಗುವಾಗಿದ್ದೇನೆ. क्योंकि 8 साल पहले 2017 में मेरे जीवन में यीशु आया 2017 ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತರು ಬಂದರು. और वचन कहता है कि तुम जब पानी का बपतिस्मा लेते हो और जैसा यीशु मरा और जी उठा वैसे ही तुम अपने आप को मरा समझो. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ಯಾವ ರೀತಿ ಕ್ರಿಸ್ತನಲ್ಲಿ ಸತ್ತವರಾಗಿದ್ದೀರಾ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತಿರುಗಿ ಹೂಣಲ್ಪಟ್ಟು ಎದ್ದಿದ್ದಾನೋ ಅದೇ ರೀತಿ ನೀವು ಕೂಡ ಪುನರುತ್ಥಾನವನ್ನು ಹೊಂದಿ ಜೀವವುಳ್ಳವರಾಗಿದ್ದೀರಾ ಎಂಬುದಾಗಿ. हालेलुया। हालेलुया। 8 साल पहले यीशु का अनुग्रह से मेरे उसकी कृपा से मैंने उद्धार पाया. 8 ವರ್ಷಗಳ ಹಿಂದೆ ನಾನು ಅದೇ ಆತನ ವಾಕ್ಯದ ಮೂಲಕವಾಗಿ ನಾನು ರಕ್ಷಣೆಯನ್ನು ಹೊಂದಿಕೊಂಡಿದ್ದೇನೆ. तो मैं कितने साल का हुआ?
ನಾನು ಎಷ್ಟು ವರ್ಷದವನಾದೆ? 2017 में उद्धार पाया तो 17, 18, 19, 20, 21, 22, 23, 24. 2017ರಲ್ಲಿ ನಾನು ಆತನಲ್ಲಿ ರಕ್ಷಣೆ ಹೊಂದಿಕೊಂಡಿದ್ದೆ. ಅಲ್ಲಿಂದ ಎಣಿಕೆ ಮಾಡಿ ನೋಡ್ರಿ, ಅಲ್ಲಿ ತನಕ 8 ವರ್ಷಗಳ ಕಾಲ ನಡೀತಾ ಇವೆ. तो जब 8 वर्षीय बच्चे को परमेश्वर यीशु और उसकी पवित्र आत्मा अपनी महिमा के लिए उपयोग में ले सकती है, 8 ವರ್ಷದ ಮಗುವನ್ನ ಯೇಸು ಕ್ರಿಸ್ತನು ಆತನ ಆತ್ಮನ ಮೂಲಕವಾಗಿ ತನ್ನ ಮಹಿಮೆ ಪಡಿಸುವುದಕ್ಕಾಗಿ ಉಪಯೋಗಿಸ್ಕೋತಾ ಇದೆ. तो ಆದ್ರೆ आप में से कितने लोग हैं, आपको क्यों नहीं इस्तेमाल में ले सकते? ಅದರಲ್ಲಿ ನೀವು ಎಷ್ಟು ಜನರು ಇದ್ದೀರಾ, ಎಷ್ಟು ವರ್ಷದವರಾಗಿದ್ದಾರೆ, ನಿಮ್ಮನ್ನು ಯಾಕೆ ದೇವರು ಉಪಯೋಗಿಸಿಕೊಳ್ಳಕ್ಕೆ क्या ಸಿದ್ಧನಾಗುವುದಿಲ್ಲ? सिर्फ मैं और ब्रदर ही है जो परमेश्वर के चुने हुए हैं? ನಾನು ಮತ್ತು ಸಹೋದರನೇ ಆಗಿದ್ದಾರೆ ದೇವರ ವಾಕ್ಯಕ್ಕೋಸ್ಕರ. मुझे कोई विश्वासी ने पूछा, ऐसे ही मजाक में बातचीत चलती है ना, ಹೀಗೆ ನಗು ನಗುತ್ತಾ ಮಾತುಕತೆ ಆಗ್ತಾ ಇರ್ತಲ್ಲ, कि आप कैसे बोल सकते हो कि आपको परमेश्वर ने चुना है? ನೀವು ಹೇಗೆ ಹೇಳ್ತೀರಾ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ? मैंने बोला परमेश्वर ने मुझे बाइबल के वचन से कहा. ನಾನು ಹೇಳಿದೆ ದೇವರ ವಾಕ್ಯದಿಂದ ನನ್ನನ್ನು ಆರಿಸಲ್ಪಟ್ಟಿದ್ರು तो ಎಂಬುದಾಗಿ. मैंने उन्हें बाइबल का एक वचन दिया. ನನಗೆ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಕೊಟ್ಟರು. उसमें लिखा था कि तेरी माँ के कोख में आने से पहले मैंने तुझे चुन लिया है. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮೂಡುವುದಕ್ಕಿಂತ ಮುಂಚೆಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. हालेलुया. ಹಾಲೆಲೂಯಾ. वो मेरे लिए है. ಆತನು ನನಗೋಸ್ಕರ तू ಇದೆ. विश्वास कर या ना कर, ನೀನು ನಂಬುವಲ್ಲ ನಂಬದೇ ಇರು, मैं विश्वास करता हूँ. ನಾನು ವಿಶ್ವಾಸ ಮಾಡುತ್ತೇನೆ. और जब मैं मसीह के अंदर सिर्फ 2-3 साल का था, ನಾನು ಯಾವಾಗ ಯೇಸು ಕ್ರಿಸ್ತನಲ್ಲಿ 2-3 ವರ್ಷದವನಾಗಿದ್ದೆ, तो वो छोटी उम्र में यीशु ने मुझे उपयोग में लेना शुरू ಆ कर ಒಂದು दिया. ಚಿಕ್ಕ ವಯಸ್ಸಿನಲ್ಲೇ ದೇವರು ನನ್ನನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. कुछ लोगों ने बोला तुम तो भी 3 साल हो गए मसीह में आए हो. ಕೆಲವು ಜನ ಹೇಳಿದ್ರು ನೀನು ಬಂದು 3 ವರ್ಷಗಳ ಕಾಲ ಆಯ್ತು. हम पैदाइशी मसीह में हैं. ನಾವು ಹುಟ್ಟಾಗಿನಿಂದ ಯೇಸುವಿನಲ್ಲಿ ಇದ್ದೇವೆ. मैंने बोला, ನಾನು ಹೇಳಿದೆ, यीशु ने कहा है ಯೇಸುನೇ जो ಹೇಳಿದ್ರು, सबसे आखिरी होगा वो पहले होगा. ಯಾರು ಕೊನೆಯವನಾಗಿರ್ತಾನೋ ಅವನೇ ಮೊದಲಿನವನಾಗಿರ್ತಾನೆ तुम ಅಂತ. भले ही यीशु में जन्म लिए हो, ನೀನು ಹುಟ್ಟಾಗಿನಿಂದ ಯೇಸುವಿನಲ್ಲಿ ಜನ್ಮವನ್ನು तुमसे ತಾಳಬೇಕು. ज्यादा यीशु मुझसे प्रेम करता है. ನಿನ್ನಗಿಂತ ಹೆಚ್ಚಾಗಿ ಯೇಸು ನನ್ನನ್ನು ಪ್ರೀತಿ ಮಾಡ್ತಾನೆ. तुम ये बात को मानो या ना मानो, ಈ ಮಾತನ್ನು ನೀನು ನಂಬದೇ ಇರ್ರಿ. अगर वो मुझसे प्रेम नहीं करता, ಆತನು ನನಗೆ ಪ್ರೀತಿ ಮಾಡದೆ ಹೋದ್ರೆ, जो व्यक्ति आत्महत्या करने जा रहा था, ಯಾವ ವ್ಯಕ್ತಿ ಒಂದು ಸಾಯುವುದಕ್ಕಾಗಿ ಹೋಗ್ತಾ ಇದ್ದ, उसको क्यों यीशु ने बचाया? ಆತನನ್ನ ಯಾಕೆ ಯೇಸು ಕ್ರಿಸ್ತನು आज वो ಉಳಿಸಿದ್ರು? व्यक्ति जो आत्महत्या करने गया था, ಆ ಮನುಷ್ಯ ಯಾವ ಒಂದು ವ್ಯಕ್ತಿ ಯಾಕೆ ಸಾಯುವುದಕ್ಕಾಗಿ ಹೋಗ್ತಾ आज ಇದ್ದ, खड़ा होकर यीशु को महिमा दे रहा है. ಅವನು ನಿಂತುಕೊಂಡು ದೇವರಿಗೆ ಮಹಿಮೆ ಪಡಿಸ್ತಾ तो ಇದ್ದಾನೆ. इसलिए मैं दावे से कहता हूँ, ಅದಕ್ಕಾಗಿ ನಾನು ಗರ್ವದಿಂದ ಹೇಳುತ್ತೇನೆ, आपसे ज्यादा यीशु मुझे प्रेम करता है. ನಿಮಗಿಂತ ಹೆಚ್ಚಾಗಿ ಯೇಸು ನನ್ನನ್ನು ಪ್ರೀತಿ ಮಾಡ್ತಾನೆ. मैं नाश होने जा रहा था. ನಾನು ನಾಶವಾಗಿ ಹೋಗ್ತಾ ಇದ್ದೆ. वो शैतान की योजना थी, ಅದೊಂದು ಸೈತಾನನ ಆಲೋಚನೆ ಆಗಿತ್ತು. मगर यीशु की योजना ಆದ್ರೆ ಯೇಸುವಿನ ಆಲೋಚನೆ 3 वर्ष में उठाया और बोला मेरे नाम की महिमा कर. 3 ವರ್ಷದಲ್ಲಿ ಎಬ್ಬಿಸಿದ ಮತ್ತೆ ಹೇಳ್ದ, ನೀನು ನನ್ನ ಹೆಸರನ್ನ ಮಹಿಮೆಗಾಗಿ ಉಪಯೋಗಿಸ್ಕೋ लोग ಎಂಬುದಾಗಿ. अस्पताल जाने डरते हैं, ಜನರು ಆಸ್ಪತ್ರೆಗೆ ಹೋಗದಕ್ಕಾಗಿ ಅಂಜುತ್ತಾರೆ, मृत्यु से डरते हैं. ಅವರು ಸಾವುದಿಂದ ಅಂಜುತ್ತಾರೆ. कोरोना का समय 2020 में आ गया. ಕೊರೋನಾದ ಸಮಯದಲ್ಲಿ 2020 ವರ್ಷದಲ್ಲಿ ಬಂತು. मेरे को सब तरीके के इन्फेक्शन हो गए. ನನಗೆ ಎಲ್ಲಾ ತರದ ಇನ್ಫೆಕ್ಷನ್ಗಳ ಅಟ್ಯಾಕ್ ಆದವು. सर्दी, खांसी, सांस लेने में दिक्कत. ನನಗೆ ಕೆಮ್ಮುವುದರಲ್ಲಿ, ನೆಗಡಿಯಲ್ಲಿ, ಎಲ್ಲ ರೀತಿಯಲ್ಲಿ ಈ ರೀತಿ ದಿಕ್ಕತ್ತಾಯ್ತು. जब टेस्ट किया गया, ಯಾವಾಗ ನನಗೆ ಒಂದು ಟೆಸ್ಟ್ ಅನ್ನ ಮಾಡಿದ್ರು, ನೆಗೆಟಿವ್ ಅಂದ್ರೆ सिम्टम्स पूरे हैं, ಆ ಒಂದು ರೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾಯಿಲೆಗಳಿವೆ. लेकिन रिपोर्ट में नेगेटिव है. ಆದ್ರೆ ರಿಪೋರ್ಟ್ ನಲ್ಲಿ ನೆಗೆಟಿವ್ ಇದೆ. डॉक्टरों को यकीन नहीं हुआ. ಆ ವೈದ್ಯರಿಗೆ ಅವರಿಗೆ ನಂಬಲಿಕ್ಕೆ ಆಗ್ಲಿಲ್ಲ. उस टाइम पे RT-PCR टेस्ट 7 दिन में एक बार किया जाता था. ಆ ರೀತಿಯಾಗಿ ಅವರು ಅದೊಂದು ಕೋರ್ಸ್ ಅನ್ನ ಮಾಡ್ಲಿಕ್ಕಾಗಿ 7 ದಿನಕ್ಕೊಮ್ಮೆ ಹೋಯ್ತಿದ್ರು. 7 डेज के बाद सेकंड टेस्ट किया जाता था. ಮತ್ತೆ 7 ದಿನಗಳಾದ್ಮೇಲೆ ಮತ್ತೊಂದು ಟೆಸ್ಟ್ ಮಾಡಲಾಗ್ತಿತ್ತು. डॉक्टरों को यकीन नहीं हुआ. ಆ ವೈದ್ಯರಿಗೆ ಭರವಸೆ ಆಗ್ಲಿಲ್ಲ. दूसरे दिन रिपोर्ट आई तो उसी दिन फिर एक और बार टेस्ट किया. ಮತ್ತೆ 2ನೇ ಸಾರಿ ಮಾಡಿದ್ರು ಕೂಡ ಅವರಿಗೆ ಅವಾಗ ಕೂಡ ಮತ್ತೆ ಭರವಸೆ ಬರಲಿಲ್ಲ. जब उसकी रिपोर्ट आई वो भी नेगेटिव आई. ಅವಾಗ ರಿಪೋರ್ಟ್ ಬಂದಿದ್ದು ಕೂಡ ಅದು ನೆಗೆಟಿವ್ ಆಗೇ ಬಂತು. उसका मेरे पास प्रूफ है, ಅದರ ಒಂದು ನನ್ನಲ್ಲಿ ಸಾಕ್ಷಿ ಇದೆ. क्योंकि SMS 1 साल के बाद मेरे फोन में आया. SMS ಅದರ ಒಂದು ಮೆಸೇಜ್ ಅನ್ನು 1 ವರ್ಷಗಳಾದ್ಮೇಲೆ ಬಂತು. हालेलुया. ಹಾಲೆಲೂಯಾ. मैं उस समय डॉक्टर को बोल रहा हूँ, मुझे मालूम है मेरे को बीमारी नहीं है ये कोरोना की. ಅದನ್ನ ಆದ್ಮೇಲೆ ನಾನು ಹೇಳ್ತಾ ಇದ್ದೇನೆ ವೈದ್ಯನಿಗೆ, ನನಗೆ ಯಾವ ಕೊರೋನಾದ ರೋಗ ಇಲ್ಲ ನನಗೆ ಅಂತ. डॉक्टर भी बोल रहे हैं हाँ तुम्हारे दोनों रिपोर्ट नेगेटिव है, हमें समझ में नहीं आ रहा है कि तुम्हारे साथ ऐसा क्यों है. ವೈದ್ಯರು ಹೇಳ್ತಾ ಇದ್ದಾರೆ 2 ರಿಪೋರ್ಟ್ ನಿಂದ ನೆಗೆಟಿವ್ ಆಗಿದೆ ಅಂದ್ರೆ ನಮಗೂ ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಈ ರೀತಿ ಅಂತ. डॉक्टरों ने फोर्सफुली कहा 10 दिन आप रह जाओ.
ಡಾಕ್ಟರ್ ಹೇಳಿದ್ರು ನೀನು ಒತ್ತಾಯವಾಗಿ 10 ದಿವಸಗಳ ಕಾಲ ಇದ್ದು ಬಿಡು ಅಂತ. मैं उस समय सोच रहा हूँ मुझे रहने के लिए बोल रहा है ऐसे कि तुम मेरे रिश्तेदारों में तुम्हारे घर में हूँ. ನಾನು ಈಗ ಹೇಳ್ತಾ ಇದ್ದೇನೆ ನಿನ್ನೆ ನನ್ನ ಸಂಬಂಧಿಕರ ನಿಮ್ಮ ಮನೆಯಲ್ಲಿ ನಾನು 10 ದಿವಸ ಇಟ್ಕೊಳ್ಳಕ ಅಂತ. हॉस्पिटल में रहने के लिए बोल रहे हैं. ನನಗೆ ಆಸ್ಪತ್ರೆಯಲ್ಲಿ ಇರ್ಲಿಕ್ಕೆ ಹೇಳ್ತಾ ಇದ್ರೆ. उस समय मैं यीशु का प्रचार नहीं करता था. ಆ ಒಂದು ಸಮಯದಲ್ಲಿ ಯೇಸುವಿನ ಸುವಾರ್ತೆ ಸಾರ್ತಿರ್ಲಿಲ್ಲ. उस समय मैं एक सीक्रेट विश्वासी था. ಆ ಒಂದು ಸಮಯದಲ್ಲಿ ನಾನು ಒಂದು ಸೀಕ್ರೆಟ್ ಅಂದ್ರೆ ಪರ್ಸನಲ್ ಆದಂತ ಒಂದು ವಿಶ್ವಾಸಿ ಉಳ್ಳವನಾಗಿದ್ದೆ. उस समय बहुतों को पता नहीं था कि मैंने यीशु को मान लिया है. ಆ ಒಂದು ಸಮಯದಲ್ಲಿ ನಾನು ಯೇಸುವಿಗೆ ನಂಬಿದ್ದೇನೆ ಎಂಬುದಾಗಿ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. उस समय मेरा नाम अब्राहम भी नहीं था. ಆ ಒಂದು ಸಮಯದಲ್ಲಿ ಹೆಸರು ಅಬ್ರಾಮ್ ಕೂಡ ಇರಲಿಲ್ಲ. मेरे सारे आईडी कार्ड्स में मोहम्मद नासिर लिखा हुआ था. ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಐಡಿ ಕಾರ್ಡ್ ನಲ್ಲಿ ಮೊಹಮ್ಮದ್ ನಾಸಿರ್ ಎಂಬುದಾಗಿ ಹೆಸರು ಬರೆಯಲ್ಪಟ್ಟಿತ್ತು. हालेलुया. हालेलुया. तो उस समय मेरे को जिसने वचन दिया उन्होंने कहा कि तुम प्रार्थना करो कि क्यों तुम अस्पताल गए होंगे. ಆ ಒಂದು ಸಮಯದಲ್ಲಿ ನನಗೆ ವಾಕ್ಯ ಕೊಟ್ಟಿದ್ದಂತವರು ಹೇಳ್ತಾ ಇದ್ರು ನೀನು ಯಾಕೆ ಆಸ್ಪತ್ರೆಗೆ ಹೋಗಿದ್ದೆ ನೀನು ಪ್ರಾರ್ಥನೆ ಮಾಡು ಅಂತ. तो जब मैं प्रार्थना करने लगा तो मेरे को एक आवाज सुनाई दी. ಯಾವಾಗ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ ಅವಾಗ ನನಗೆ ಒಂದು ಸ್ವರವನ್ನ ಕೇಳಿಸಿ ಬಂತು. कि इस जगह पर मेरा विश्वासी मानने वाला कोई नहीं है. तू वहां पर हर एक बीमार व्यक्ति के लिए प्रार्थना कर मैं उसे चंगाई दूंगा. ಆಮೆನ್. ಯಾವ ಸ್ಥಳದಲ್ಲಿ ನೀನು ಹೋಗಿದ್ದೀಯೋ ಅಲ್ಲಿ ನನ್ನನ್ನು ನಂಬುವವರು ಒಬ್ಬರು ಇಲ್ಲ. ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡು ರೋಗಿಗಳಿಗೋಸ್ಕರ ಅವರೆಲ್ಲರೂ ಗುಣವಾಗ್ತಾರೆ ಎಂಬುದಾಗಿ. हालेलुया. हालेलुया. मैं पास्टर नहीं था. ನಾನು ಸೇವಕನಾಗಿರಲಿಲ್ಲ. मैं यीशु का प्रचार नहीं करता था. ನಾನು ಯೇಸುವಿನ ಸುವಾರ್ತೆ ಹೇಳ್ತಾ मेरे ಇರಲಿಲ್ಲ. पास हमेशा वो बाइबल है जो 2017 में मेरे पास आई थी. 2017ರಲ್ಲಿ ನನ್ನಲ್ಲಿ ಬಂದಂತ ಒಂದು ಸತ್ಯವೇದ ನನ್ನಲ್ಲಿ ಇತ್ತು. आज भी मैं जहां भी जाता हूँ वो साथ में रहती है. ಇವತ್ತು ಕೂಡ ನಾನು ಎಲ್ಲಿಗೆ ಹೋದ್ರು ಅದು ನನ್ನ ಸಂಗಡ अभी ಇರುತ್ತದೆ. भी है. ಇವತ್ತು ಕೂಡ ಇದೆ. बैग में है. ಬ್ಯಾಗ್ ನಲ್ಲಿ ಇದೆ. हालेलुया. हालेलुया. कारण क्या है? ಕಾರಣ ಏನ್ ಗೊತ್ತಾ? वो बाइबल के भीतर जो वचन था उसी के द्वारा मैं आज यीशु को मानता हूँ. आमेन. ಆಮೆನ್. हालेलुया. ಸತ್ಯವೇದದಲ್ಲಿ ಇರುವಂತ ವಾಕ್ಯದಿಂದ ಅದರ ಮೂಲಕವೇ ಇವತ್ತಿಗೂ ಕೂಡ ನಾನು 7 दिन ನಂಬುತ್ತೇನೆ. अस्पताल में था. 7 ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದೆ. उस समय एक बीमार व्यक्ति दूसरे के पास नहीं जा सकता. ಆ ಒಂದು ಸಮಯದಲ್ಲಿ ರೋಗ ಉಳ್ಳಂತ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಕಡೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. हालेलुया. हालेलुया. मैंने प्रार्थना की. ನಾನು ಪ್ರಾರ್ಥನೆ ಮಾಡಿದೆ. मैंने बोला यीशु मैं जाऊंगा. ನಾನು ಹೇಳಿದೆ ಯೇಸುವೆ ನಾನು ಹೋಗ್ತೀನಿ मैं ಅಂತ. खांस रहा हूँ. ನಾನು ಹೇಳ್ತಾ ಇದ್ದೀನಿ. मुंह पे मेरे मास्क है. ನನ್ನ ಮುಖದ ಮೇಲೆ ಮಾಸ್ಕ್ ಇದೆ. एक हाथ में बाइबल है. ನನ್ನ ಕೈಯಲ್ಲಿ ಸತ್ಯವೇದವಿದೆ. और हर एक व्यक्ति जो लेटा हुआ है बेड पे मैं उसके पास जा रहा हूँ. ಪ್ರತಿಯೊಬ್ಬ ಮನುಷ್ಯನು ಅಲ್ಲಿ ಮಲಗಿಕೊಂಡಿದ್ದಾನೆ ಅವನ ಬೆಡ್ ಹತ್ರ ನಾನು ಹೋಗ್ತಾ ಇದ್ದೇನೆ. जैसा यीशु ने कहा था ಹೇಗೆ ಯೇಸು ಹೇಳಿದ್ರು कि तू बस अपना हाथ उठा और प्रार्थना कर मैं चंगाई दूंगा. ನೀನು ಕೈಯನ್ನ ಎತ್ತು ನಾನು ಪ್ರಾರ್ಥನೆ ಮಾಡು ನಾನು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ. उस समय ಆ ಒಂದು ಸಮಯದಲ್ಲಿ लगभग 8 या 10 लोग वो सेक्शन में थे. ಆ ಒಂದು ಸಮಯದಲ್ಲಿ 8 ಇಲ್ಲ 10 ಜನರು ಆ ಒಂದು ಸೆಕ್ಷನ್ ನಲ್ಲಿ ಇದ್ರು. मैं जाता था. ನಾನು ಹೋಗ್ತಿದ್ದೆ. यीशु के नाम से मैं प्रार्थना करता हूँ यीशु तू उसे छूकर चंगाई दे दे. ಯೇಸುವಿನ ನಾಮದಲ್ಲಿ ನಾನು ಮುಟ್ಟಿ ಪ್ರಾರ್ಥನೆ ಮಾಡ್ತದೆ ಯೇಸುವಿನ ನಾಮದಲ್ಲಿ ಇವರನ್ನ ಬಿಡುಗಡೆ ಮಾಡು बस ಎಂಬುದಾಗಿ. ये इतनी ही प्रार्थना. ಬಸ್ ಇಷ್ಟೇ ಚಿಕ್ಕ ಪ್ರಾರ್ಥನೆಯನ್ನ 7 दिन सवेरे और शाम मैंने किया. 7 ದಿವಸ ಮುಂಜಾನೆ ಮತ್ತು ಸಾಯಂಕಾಲ ಛಾವದಲ್ಲಿ ಮಾಡಿದೆ. आया डिस्चार्ज का मेरा. 7ನೇ ದಿನ ಬಂತು ನನಗೆ ಡಿಸ್ಚಾರ್ಜ್ ಮಾಡುವುದನ್ನ. हर दिन नए नए लोग दिख रहे थे मेरे को. ಪ್ರತಿದಿನ ಹೊಸ ಹೊಸ ಜನರು ಕಾಣ್ತಾ ಇದ್ರು. मैं किसी डॉक्टर को नहीं पूछा कि कल मैंने इसके लिए प्रार्थना किया वो व्यक्ति कहाँ गया. ನಾನು ಯಾವ ವೈದ್ಯನಿಗೆ ಕೇಳಲಿಲ್ಲ ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ ವ್ಯಕ್ತಿ ಎಲ್ಲಿಗೆ ಹೋದಂತ. मुझे ये बात कंफर्म तब हुई कि ये यीशु चाहता है प्रार्थना करो. ನನಗೆ ಯಾವಾಗ ಈ ಮಾತಿನ ಗೊತ್ತಾಯ್ತು ಯೇಸು ನನಗೆ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದ್ರು. क्योंकि कोई भी डॉक्टर और नर्स मुझे रोक नहीं रहे थे प्रार्थना ना करो बोल के. ಯಾಕಂದ್ರೆ ಯಾವ ವೈದ್ಯರು ಯಾವ ನರ್ಸ್ ಕೂಡ ನನ್ನನ್ನು ನಿಂದಿಸ್ತಾ ಇರಲಿಲ್ಲ ಪ್ರಾರ್ಥನೆ ಮಾಡುವುದಕ್ಕಾಗಿ. सब लोग ये सोच रहे थे तू खुद बीमार है तो दूसरों के लिए प्रार्थना कर रहा है. ಎಲ್ಲರೂ ಹೇಳ್ತಾ ಇದ್ರು ನೀನು ಖುದ್ದು ರೋಗಿ ಆಗಿದ್ದೀಯ ಮತ್ತವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯ ಅಂತ. हालेलुया. हालेलुया. वो संसार की नजर है जो मुझे बीमार देख रही थी. ಅವನು ಸಂಸಾರದಲ್ಲಿ ಇದ್ದಾನೆ ಅವನ ದೃಷ್ಟಿ ಸಂಸಾರದಾಗಿದೆ ಅದು ನನ್ನನ್ನು वो ಹೇಳ್ತಾ ಇದೆ. परमेश्वर की आवाज मुझे कह रही थी कि संसार की नजर में तू बीमार है अगर मेरी नजर में तू चंगाई देने वाला व्यक्ति और बर्तन है. ಆಮೆನ್. ಆದ್ರೆ ದೇವರ ವಾಕ್ಯವನ್ನ ಸ್ವರವನ್ನ ಹೇಳ್ತಾ ಇತ್ತು ಸಂಸಾರದ ಮನುಷ್ಯನಾಗಿದೆ ಆದ್ರೆ ನಿನ್ನನ್ನ ದೇವರ ಆತ್ಮದಿಂದ ನಡೆಸಲ್ಪಡ್ತಾ ಇದ್ದೇನೆ ಎಂಬುದಾಗಿ. लास्ट डे डिस्चार्ज में मेरे अंदर से आवाज आई कि डॉक्टर को पूछो. ಕೊನೆಯದಾಗಿ ಡಿಸ್ಚಾರ್ಜ್ ನಲ್ಲಿ ನನಗೆ ಒಳಗಿನಿಂದ ಸ್ವರವನ್ನ ಬಂತು. ವೈದ್ಯನಿಗೆ ಕೇಳಿದೆ. मैंने डॉक्टर को पूछा कि सर यहाँ पे बहुत सारे लोग थे वो कहाँ चले गए. ನಾನು ವೈದ್ಯನಿಗೆ ಕೇಳಿದೆ ಸರ್ ಇಲ್ಲಿ ಬಹಳಷ್ಟು ಜನರು ಇದ್ರು ಅವರೆಲ್ಲ ಎಲ್ಲಿಗೆ ಹೋಗ್ಬಿಟ್ರು ಅಂತ. उसने बोला उनका डिस्चार्ज हो गया वो अच्छे हो गए वो लोग अपने घर चले गए. ಅವರೆಲ್ಲರಿಗೆ ಡಿಸ್ಚಾರ್ಜ್ ಆಯ್ತು ಅವರೆಲ್ಲರೂ ಗುಣಮುಖರಾದ್ರು ಅವರೆಲ್ಲ ಮನೆಗೆ ಹೋಗ್ಬಿಟ್ರು ಅಂತ. मेरे आंखों में पानी आना शुरू हो गया. ನನ್ನ ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭವಾಯಿತು. मैंने बोला यीशु तेरा पहला टास्क मैंने पूरा कर लिया. ನಾನು ಹೇಳಿದೆ ಯೇಸುವೆ ನಿನ್ನ ಮೊದಲನೇ ಷರತ್ತು ನಾನು ಪೂರ್ತಿಯಾಗಿ ಮಾಡಿದೆ. मुझे नहीं मालूम तेरी इच्छा मेरे जीवन में क्या है. ನನಗೆ ಗೊತ್ತಿಲ್ಲ ನಿನ್ನ ಆ ಚಿತ್ತ ಏನಿದೆ ನನ್ನ ಜೀವಿತದಲ್ಲಿ ಅಂತ. मेरा दूसरा टास्क क्या है मुझे
बता। ನಿನ್ನ ಎರಡನೆಯ ವಾಗ್ದಾನ ಏನಿದೆ ನನಗೆ ಹೇಳು ಅಂತ. आज बीदर में खड़ी होके मैं गवाही ये दे रहा हूँ। ನಾನು ಇವತ್ತು ಬೀದರ್ನಲ್ಲಿ ನಿಂತುಕೊಂಡು ಸಾಕ್ಷಿ ಹೇಳ್ತಾ ಇದ್ದೇನೆ. पहला नाम मुझे परमेश्वर ने बीदर का दिया था। ಮೊದಲನೇ ಹೆಸರು ದೇವರು ನನಗೆ ಬೀದರ್ ಎಂಬುದಾಗಿ आज इसलिए ಕೊಟ್ಟರು. 2020 से 2024 हो गया, मैं बीदर के लिए उस दिन से प्रार्थना कर रहा हूँ कि बीदर के अंदर यीशु की महिमा और उसकी बेदारी की आग उधेल ली जाए। आमीन हालेलुया। 2020 ರಿಂದ 2024 ವರ್ಷ ತನಕ ನಾನು ಬೀದರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬೀದರ್ನಲ್ಲಿ ಆತನ ಮಹಿಮೆಯನ್ನು ಆಗಲಿ ಎಂಬುದಾಗಿ. मैं जहाँ पैदा हुआ, जहाँ बड़ा हुआ, वहाँ का नाम यीशु ने नहीं दिया। ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದಿದ್ದೆ, ಯೇಸು ನನ್ನ ಅಲ್ಲಿಂದ ಸ್ಥಳ ಊರ ಹೆಸರನ್ನ ಕೊಡ್ಲಿಲ್ಲ. बीदर में कोई मेरा जान पहचान वाला नहीं है। ಬೀದರ್ನಲ್ಲಿ ನನಗೆ ಯಾರು ಪರಿಚಯ ಇರಲಿಲ್ಲ. जो व्यक्ति ने मुझे वचन दिया, उसके द्वारा एक परिवार से मेरी संगति हुई थी। ಯಾವ ಒಂದು ಮನುಷ್ಯನು ವಾಕ್ಯವನ್ನು ಕೊಟ್ಟನು, ಆತನಿಂದ ಒಬ್ಬ ಮನುಷ್ಯನನ್ನು ಸಿಕ್ಕಿದ್ದ ಒಂದು ಕುಟುಂಬವನ್ನು ಸಿಕ್ಕಿತು. एक वो दिन है और एक आज का दिन है। ಅವತ್ತಿನ ದಿನ ಒಂದು ಮತ್ತೆ ಇವತ್ತಿನ ದಿನ ಒಂದು ಆಗಿದೆ. आज बीदर में बहुत लोग यीशु के नाम से मुझे जानते हैं। आमीन हालेलुया। ಆಮೆನ್. ಇವತ್ತು ಬೀದರ್ನಲ್ಲಿ ಯೇಸುವಿನ ನಾಮದಲ್ಲಿ ಅನೇಕರು ನನ್ನನ್ನು क्योंकि ಗುರುತಿಸುವವರಾಗಿದ್ದಾರೆ. ये व्यक्ति मुस्लिम घराने से मसीह में आया, लेकिन ये प्रचार यीशु का करता है। ಈ आमीन ಮನುಷ್ಯನು हालेलुया। ಮುಸ್ಲಿಂ ಕುಟುಂಬದಿಂದ ಬಂದಿದ್ದಾನೆ, ಆದ್ರೆ ಸುವಾರ್ತೆ ಯೇಸುವಿನ ಸುವಾರ್ತೆ किस ಹೇಳ್ತಾನೆ नाम ಅಂತ. से जाना जा रहा हूँ? ಯಾವ ಹೆಸರಿನಿಂದ ನಾನು ಗುರುತಿಸಲ್ಪಡ್ತಾ ಇದ್ದೇನೆ? ये यीशु का बेटा है। ಇವನು ಯೇಸುವಿನ ये ಮಗನಾಗಿದ್ದಾನೆ. यीशु का दास है। ಇವನು ಯೇಸುವಿನ ये ಸೇವಕರಾಗಿದ್ದಾನೆ. यीशु का प्रचार करता है। ಇವನು ಯೇಸುವಿನ ಸುವಾರ್ತೆ हालेलुया। ಹಾಲೆಲೂಯಾ. तो याद रखना, ಅದು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ರಿ. चाहे कैसी भी स्थिति क्यों ना हो, ಅದು ಯಾವುದೇ ಪರಿಸ್ಥಿತಿ ಆಗಿರಲಿ, अगर आप यीशु की आवाज को सुनते हो ನೀವು ಯೇಸುವಿನ ಸ್ವರವನ್ನು तो ಕೇಳುವುದಾದ್ರೆ आपका जीवन व्यर्थ नहीं जाएगा। ನಿಮ್ಮ ಜೀವಿತ ವ್ಯರ್ಥವಾಗಿ ಹೋಗುವುದಿಲ್ಲ. आपको यीशु अपना बर्तन बना के उसकी महिमा के लिए उपयोग में लेगा। ಆಮೆನ್. ಯೇಸು ತನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಉಪಯೋಗಿಸಿಕೊಳ್ತಾನೆ. हालेलुया। ಹಾಲೆಲೂಯಾ. क्योंकि जब हम आत्मा के अनुसार चलते हैं, ಯಾಕಂದ್ರೆ ನಾವು ಆತ್ಮನ ಅನುಸಾರವಾಗಿ तो हम ನಡೆಯಲ್ಪಡ್ತೇವೆ. शरीर की लालसा को किसी भी रीति से पूरी नहीं कर पाएंगे। ನಮ್ಮ ಶರೀರದ ಆಸೆಗಳನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಪೂರೈಸಲಿಕ್ಕೆ ಬಿಡುವುದಿಲ್ಲ. हालेलुया। ಹಾಲೆಲೂಯಾ. उस दिन से अस्पताल मेरे लिए एक घर के जैसा हुआ। ಆ ಒಂದು ಸಮಯದಲ್ಲಿ ಆಸ್ಪತ್ರೆ ಅಂದ್ರೆ ಮನೆ ಹಾಗೆ ಆಯ್ತು. जब कोई मुझे बोलता कि हमारे कोरोना का पॉजिटिव आ गया, पास्टर क्या, ब्रदर क्या करें? ಅವಾಗ ಹೇಳ್ತಾ ಇದ್ರು ಕೊರೋನಾ ಪಾಸಿಟಿವ್ ಬಂದ್ರೆ ಪಾಸ್ಟರ್ ಬ್ರದರ್ ಏನ್ ಮಾಡ್ಬೇಕು ಅಂತ. मैं परमेश्वर का दास नहीं था, ಅವಾಗ ನನ್ನ ದೇವರ ಸೇವಕರು ಇರಲಿಲ್ಲ, लेकिन मैं विश्वासी था। ಅವಾಗ ನನ್ನ ವಿಶ್ವಾಸದಲ್ಲಿದ್ದೆ. जब मुझे खाली पता चलता कि कोई कोरोना पॉजिटिव होके एडमिट है, ನನಗೆ ಗೊತ್ತಾಗ್ತಿತ್ತು ಇವನು ಕೊರೋನಾ ಪಾಸಿಟಿವ್ ಆಗಿ ಅಡ್ಮಿಟ್ ಆಗಿದ್ದಾನೆ ಎಂಬುದಾಗಿ. आप मानो या ना मानो, ನೀವು ನಂಬ್ರಿ ನಮ್ಮದೇ ಇರ್ರಿ, मैं सीधे हॉस्पिटल जाता और कोई मुझे रोकता भी नहीं। ನಾನು ಸೀದಾ ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಹೋಗ್ತಿದ್ದೆ, ಯಾರು ನನಗೆ ನಿಲ್ಲಿಸ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ. पॉजिटिव वाले का हाथ पकड़ के प्रार्थना करता मैं वार्ड में जाके। ಪಾಸಿಟಿವ್ ರೋಗ ಉಳ್ಳವರ ಕೈಯನ್ನ ಹಿಡಿದು ನಾನು ಆಸ್ಪತ್ರೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ. जाना का मना की गई थी, वहां पर यीशु मुझे खुले दरवाजे से लेकर जाता था। ಎಲ್ಲಿ ಹೋಗುವುದಕ್ಕಾಗಿ ಅದು ತಿರಸ್ಕರಿಸಲ್ಪಟ್ಟಿತ್ತು, ಅಲ್ಲಿ ಯೇಸು ನನಗೋಸ್ಕರ ಬಾಗಿಲನ್ನು ತೆಗೆದು ಹೋಯ್ತಾ ಇದ್ರು. और अस्पताल में जब जाता, खाली यीशु उसके लिए प्रार्थना करने नहीं लेके जाता। ನಾನು ಆಸ್ಪತ್ರೆ ಒಳಗೆ ಹೋದಾಗ ಅವರಿಗೋಸ್ಕರ ಮಾತ್ರ ಯೇಸು ನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ जाने ಬಿಡ್ತಿರ್ಲಿಲ್ಲ. अनजाने में यीशು मुझे अस्पताल का घेरा लगाता। ಎಲ್ಲ ನಾಲ್ಕು ಮೂಲೆಗಳೆಲ್ಲ ಆತನು ಯೇಸು ನನಗೆ ಸುತ್ತಾಡಿಸ್ಲಿಕ್ಕೆ ಬಿಡ್ತಾ ಇದ್ರು. ग्राउंड फ्लोर के वार्ड में लेके जाता, ಗ್ರೌಂಡ್ ಫ್ಲೋರ್ ನ ವಾರ್ಡ್ ನಲ್ಲಿ ಹೋಯ್ತಾ ಇದ್ರು. फर्स्ट फ्लोर के वार्ड में लेकर जाता, ಫಸ್ಟ್ ಫ್ಲೋರ್ ವಾರ್ಡ್ ನಲ್ಲಿ ಹೋಯ್ತಾ ಇದ್ರು. थर्ड फ्लोर में लेके जाता। ಥರ್ಡ್ ಫ್ಲೋರ್ ನಲ್ಲಿ ಹೋಯ್ತಾ ಇದ್ರು. आखिर में मालूम पड़ता था कि अरे यीशु चाहता है कि मैं सिर्फ उसी के पास नहीं, बल्कि यहाँ सब तरफ जाके यीशु के नाम से चंगाई की ಅವಾಗ प्रार्थना ನನಗೆ करूं। ಗೊತ್ತಾಗ್ತಿತ್ತು, ನಾನು ಬರೀ ಆ ವ್ಯಕ್ತಿಗೋಸ್ಕರ ಅಲ್ಲ, ನಾನು ಇಡೀ ಆಸ್ಪತ್ರೆಯಲ್ಲಿ ಇರುವಂತ ಎಲ್ಲಾ ರೋಗಿಗಳಿಗೋಸ್ಕರ ನನ್ನನ್ನು ಯೇಸು ನಡೆಸ್ತಾರೆ ಎಂಬುದಾಗಿ. ब्रदर को रूबी अम्मा को याद है, तो मैं बोलने लगा था इनको कि अगर कोई बीमार है चलो जाएंगे हॉस्पिटल। ಇಲ್ಲಿ ನಮ್ಮ ಸಹೋದರ ಮತ್ತು ಸಿಸ್ಟರಿಗೆ ನಾನು ಹೇಳಿದೆ, ನಮ್ಮಲ್ಲಿ ಯಾರಾದ್ರೂ ರೋಗ ಇದ್ದಿದ್ರೆ ನಡ್ರಿ ಹೋಗೋಣ ಅವ್ರ ಹತ್ರ ಅಂತ. क्यों जाएंगे? ಯಾಕೆ ಹೋಗೋಣ? क्योंकि यीशु ने तुम्हें चंगाई की प्रार्थना के लिए अभिषेक नहीं दिया। ಯಾಕಂದ್ರೆ ನಿಮ್ಗೆ ಬಿಡುಗಡೆ ಮಾಡುವ ಅಭಿಷೇಕ ಕೊಡ್ಲಿಲ್ಲ. उसने बीमारों को चंगाई देने का अधिकार और सामर्थ्य हमें दिया है। ಆಮೆನ್. ದೇವರು ರೋಗದಲ್ಲಿರುವಂತ ಮನುಷ್ಯರನ್ನ ಬಿಡಿಸುವುದಕ್ಕಾಗಿ ಆತನು ಅಭಿಷೇಕಿಸಲ್ಪಟ್ಟು ಆತನು ನಿಮ್ಗೆ ಅಭಿಷೇಕವನ್ನು ಕೊಟ್ಟಿದ್ದಾನೆ. अधिकार और सामर्थ्य दिया है। ನಿಮಗೆ ಅಧಿಕಾರವು ಮತ್ತು ಸಾಮರ್ಥ್ಯವನ್ನು ಆತನು ಕೊಟ್ಟಿದ್ದಾನೆ. हम बीमारों के लिए प्रार्थना कर रहे हैं। ನಾವು ತುಂಬಾ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ आज ಇದ್ದೇವೆ. से सिर्फ प्रार्थना नहीं, अपने अधिकार और सामर्थ्य को उपयोग में लो यीशु के ಬರೀ नाम से। ಇವತ್ತಿನಿಂದ ಪ್ರಾರ್ಥನೆ ಮಾತ್ರ ಆಗಿರದೆ, ಇವತ್ತಿನಿಂದ ಅಧಿಕಾರದಿಂದ ಪ್ರಾರ್ಥನೆ ಅಭಿಷೇಕದಲ್ಲಿ कोई ಹೋಗೋಣ. मुझे कहता है कि मैं बार बार बीमार पड़ रहा हूँ, ಯಾರು ಹೇಳ್ತಾರೆ ನನಗೆ ನಾನು ಪದೇ ಪದೇ ರೋಗದಲ್ಲಿ ಬೀಳ್ತಾ ಇದ್ದೇನೆ ಅಂತ, मैं उससे एक जबरदस्त सीक्रेट देता हूँ ನಾನು ಅವರಿಗೆ ಒಂದು ಜಬರ್ದಸ್ತ್ ಆದಂತ ಒಂದು ವಿಷಯವನ್ನ ಹೇಳ್ತೇನೆ. कि तू बीमार है, जा, जो बीमार है उसके लिए तू प्रार्थना कर। ಅಲ್ಲೆಲೂಯಾ. ನೀನು ರೋಗದಲ್ಲಿ ಇದ್ದಿದ್ಯಾ, ಹೋಗು ಮತ್ತೊಬ್ಬ ರೋಗಿಗೋಸ್ಕರ ನೀನು ಪ್ರಾರ್ಥನೆ ಮಾಡು ಅಂತ. शैतान को कंफ्यूज करो।
ಸೈತಾನನಿಗೆ ಕನ್ಫ್ಯೂಸ್ ಮಾಡ್ಬಿಡ್ರಿ. ये बीमार है, ये दूसरों के लिए प्रार्थना करने जा रहा ಇವನೇ है. ರೋಗಿ ಆಗಿದ್ದಾನೆ, ಮತ್ತೊಬ್ಬರಿ ರೋಗಿಗೋಸ್ಕರ ಇವನು ಪ್ರಾರ್ಥನೆ ಮಾಡ್ತಾನೆ ಅಂತ. बीमारी परमेश्वर की ओर से नहीं आती. ಯಾಕಂದ್ರೆ ರೋಗವು ದೇವರಿಂದ ಬರುವಂತದಲ್ಲ. ये हमारी कोई भूल की वजह से हम तक आ पहुंचती है. ಇವು ನಮ್ಮ ಕೆಲವು ತಪ್ಪುಗಳಿಂದ, ನಾವು ಮಾಡುವಂತ ತಪ್ಪು ಕಾರ್ಯಗಳಿಂದ ಈ ರೋಗಗಳನ್ನು ಅಂಟಿಕೊಳ್ಳುವಂತವಾಗಿವೆ. लगता है मैंने पाप किया इसलिए बीमार हो गई. ಇವತ್ತು ಕೆಲವು ವಿಶ್ವಾಸಿಗಳಿಗೆ ಹೀಗೆ ಅನಿಸ್ತದೆ, ನಾನು ಏನೋ ಪಾಪ ಮಾಡಿದ್ದೇನೆ ಅದಕ್ಕೆ ರೋಗ ಬಂದಿದೆ ಅಂತ. विश्वासी जब बीमार पड़ता है पहली प्रार्थना होता है, यीशु मेरे से अगर कोई पाप हुआ तो क्षमा कर. ಯಾವಾಗ ಒಂದು ವಿಶ್ವಾಸಿ ರೋಗಿ ಬೀಳ್ತಾನೋ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. हालेलुया. हालेलुया. बहुत अच्छी बात है कि आप पाप की क्षमा मांग रहे हो. ತುಂಬಾ ಒಳ್ಳೆ ಮಾತಾಗಿದೆ, ನೀವು ಪಾಪದ ಕ್ಷಮೆ ಕೇಳ್ತಾ ಇದ್ದೀರಾ. मगर बीमारी को पाप का नाम मत दो. ಆದ್ರೆ ರೋಗಕ್ಕೆ ಪಾಪದ ಹೆಸರನ್ನು ಕೊಡಬೇಡಿ. वो बीमारी हम तक पहुंची है हमारी कोई गलती के कारण. ಆ ರೋಗವು ನಮ್ಮಲ್ಲಿ ಮುಟ್ಟುವುದಾದ್ರೆ ಅದು ನಮ್ಮ ತಪ್ಪುಗಳ ಕಾರಣವಾಗಿರ್ತದೆ. यीशु ने बोला है कि जब भी बाहर जाओ प्रार्थना करो, प्रार्थना करके जाओ. ಯೇಸು ಹೇಳಿದ್ರು, ನೀನು ಯಾವಾಗ ಹೊರಗೆ ಹೋಗ್ಬೇಕಾದ್ರೂ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡಿ ಹೋಗು. इसलिए बाइबल में लिखा है कि घर से बाहर जाने से लेके घर को वापस आने तक तेरे देवदूत को हमारे साथ भेज. ಅದಕ್ಕೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ನೀನು ಮನೆಯೊಳಗಿಂದ ಹೋಗಬೇಕಾದ್ರೂ ಬರುವ ತನಕ ದೇವರ ದೂತರನ್ನ ಕಳಿಸು ನಮ್ಮ ಜೊತೆ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ये लिखा है बाइबल में. ಇದು ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. इसलिए लिखा है ताकि तुम सुरक्षित आओ वापस आमे. ಅದಕ್ಕಾಗಿ ಬರೆಯಲ್ಪಟ್ಟಿದೆ, ನೀನು ಸುರಕ್ಷಿತವಾಗಿ ಹಿಂದಕ್ಕೆ ಬರಬೇಕೆಂಬುದಾಗಿ. वचन कहता है कि जो भरमाने वाले आत्माएं है वो संसार की हवा में है करके बाइबल में लिखा है. ಈ ಒಂದು ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಒಂದು ಗಾಳಿಯಲ್ಲಿ ಓಡಾಡುವ ಆತ್ಮನು ಅವನು ಸಂಸಾರದಲ್ಲಿ ಅಂಟಿಕೊಳ್ಳುವಂತ ಆತ್ಮನಾಗಿದ್ದಾನೆ ಎಂಬುದಾಗಿ. इसलिए कोरोना एयर की वजह से फैला सब लोग बोलते हैं. ಅದಕ್ಕೆ ಕೊರೋನಾವು ಗಾಳಿಯಲ್ಲಿ ಬಂದಿದೆ ಎಂಬುದಾಗಿ ಹೇಳ್ತಾರೆ. डॉक्टर को पूछो वायरल इन्फेक्शन कैसा है, ವೈದ್ಯರಿಗೆ ಕೇಳ್ರಿ ವೈರಲ್ ಇನ್ಫೆಕ್ಷನ್ ಹೇಗಿದೆ ಅಂತ. डॉक्टर बोलता हवा में है. ಡಾಕ್ಟರ್ ಹೇಳ್ತಾರೆ ಗಾಳಿಯಲ್ಲಿದೆ ಅಂತ. कितने लोग सुने ये डॉक्टर के पास? ಎಷ್ಟು ಜನರು ಕೇಳಿದ್ರೆ ಇದು ಡಾಕ್ಟರ್ ವೈದ್ಯರ ಹತ್ರ. क्लाइमेटिकल चेंज हो गया ना, इसलिए ऐसा वायरल इन्फेक्शन होता है. ಇದೆಲ್ಲ ವಾತಾವರಣ ಚೇಂಜ್ ಆಗಿದೆ ಅಲ್ಲ, ಅದಕ್ಕಾಗಿ ಈ ರೀತಿ ಆಗ್ತದೆ ಅಂತ. विश्वासियों को छूना भी नहीं चाहिए यीशु के नाम में. ಆಮೆನ್. ವಿಶ್ವಾಸಿಗಳನ್ನ ಮುಟ್ಲಕ್ಕೂ ಕೂಡ ಹೋಗಬಾರ್ದು, ಅದು ಯೇಸುವಿನ ನಾಮದಲ್ಲಿ ವಿಶ್ವಾಸಿಗಳನ್ನ. जो सामर्थ हवा में लेके दुष्ट घूम रहा है, ಯಾವ ಒಂದು ಸಾಮರ್ಥ್ಯವನ್ನು ಗಾಳಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ, ध्यान से सुनिए ये बात को. ಗಮನವಿಟ್ಟು ಕೇಳ್ರಿ ಮಾತನ್ನ. जो संसार में अपने आप को सामर्थ्य मानता है दुष्ट, ಯಾವ ಒಂದು ಸಂಸಾರದಲ್ಲಿ ತನ್ನಂತಾನು ಸಾಮರ್ಥ್ಯವುಳ್ಳನಾಗಿ ಅಂದುಕೊಳ್ಳುತ್ತಾನೋ, परमेश्वर को पता था कि अपने आप को बहुत सामर्थ्य मानता है. ಯೇಸುವಿಗೆ ದೇವರಿಗೆ ಗೊತ್ತಿದೆ ಇವನು ತನ್ನಂತಾನಾಗಿ ಬಲಿಷ್ಠನಾಗಿ ಅನ್ಕೊಳ್ತಾನೆ ಎಂಬುದಾಗಿ. तो परमेश्वर ने क्या किया? ಆದ್ರೆ ದೇವರು ಏನ್ ಮಾಡ್ದ? ये संसार को लेके यीशु के पैरों की चौकी बना दिया. ಈ ಸಂಸಾರವನ್ನು ತೆಗೆದುಕೊಂಡು ಹೋಗಿ ದೇವರು ಆತನ ಪಾದದ ಮಣಿಯನ್ನಾಗಿ ಮಾಡ್ದ. हालेलुया. हालेलुया. संसार क्या है? ये जगत, ये पृथ्वी क्या है? यीशु के पैरों की चौकी है. ಆಮೆನ್. ಈ ಲೋಕ ಏನಿದೆ, ಈ ಭೂಮಿ ಏನಿದೆ, ದೇವರ ಪಾದದ ಒಂದು ಪೀಠವಾಗಿದೆ. और यीशु ने क्या किया? ಆದ್ರೆ ಯೇಸು ಏನ್ ಮಾಡಿದ್ರು? उसने अपने सामर्थ्य और अधिकार हमको दिया है. आमीन. ಅದಕ್ಕಾಗಿ ಆತನ ಸಾಮರ್ಥ್ಯವು ಅಧಿಕಾರವು ನಮಗೆ ಕೊಡಲ್ಪಟ್ಟಿದೆ. और हम अधिकार को लेने के बजाय डर के जीवन जी रहे हैं. ಆದ್ರೆ ನಾವು ಅಧಿಕಾರವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ತುಂಬಾ ಭಯ ಪಡುವವರಾಗಿದ್ದೇವೆ. हालेलुया. 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 जो पैरों की चौकी बन चुका है उससे हम डर रहे हैं. ಯಾವ ಒಂದು ಪಾದದ ಪೀಠವಾಗಿದೆ ಅದಕ್ಕೆ ನಾವು ಭಯ ಬೀಳ್ತಾ ಇದ್ದೇವೆ. यीशु ने अपना सामर्थ्य और अधिकार हमें दिया है. ಯೇಸು ಕ್ರಿಸ್ತನು ತನ್ನ ಸಾಮರ್ಥ್ಯ ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾನೆ. मैं तुम्हें सामर्थ्य और अधिकार देता हूं, जाओ दुष्ट आत्माओं को निकालो और बीमारों को चंगा करो. यीशु ने ದೆವ್ವಗಳನ್ನು ಬಿಡಿಸಿರಿ ಎಂಬುದಾಗಿ और चंगाई करो ಮತ್ತು ಬಿಡುಗಡೆಯನ್ನ ಮಾಡ್ರಿ ಎಂಬುದಾಗಿ. और यहाँ पे सबसे ज्यादा डर किसके पास है आज? ಮತ್ತು ಇಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚು ಭಯ ಯಾರಲ್ಲಿದೆ? पास्टर. पास्टर ಸೇವಕರೇ. सोने के लिए रात में जरा देर हुआ. ನನಗೆ ನಿನ್ನೆ ರಾತ್ರಿ ಮಲಗುವುದಕ್ಕಾಗಿ ಸಮಯ ಆಯ್ತು. सुबह उठे तो कैसा कैसा तो हो रहा, ಮುಂಜಾನೆ ಎದ್ದು ನನಗೆ ಹೇಗೋ ಆಗ್ತಿದೆ ಅಂತ. गरम गरम दिख रहा, ನನಗೆ ಮೈ ಎಲ್ಲ ಬೆಚ್ಚಗೆ ಕಾಣ್ತಾ ಇದೆ, सिर दुख रहा. ತಲೆ ನೋವು ಆಗ್ತಾ ಇದೆ. प्रार्थना करे क्या माँ? ಪ್ರಾರ್ಥನೆ ಮಾಡಿದ್ರಾ? नहीं हो रहा पास्टर. बैठे तो चक्कर गम बोल रही है ऐसा. ಆಗ್ತಾ ಇಲ್ಲ ಪಾಸ್ಟ್ರೆ, ಕೂತ್ರೆ ಚಕ್ಕರ್ ಬರ್ತಾ ಇದೆ. ये कौन है? ಇದು ಯಾರಿದೆ? ये आपका कमजोर शरीर है. ಇದು ಒಂದು ನಿಮ್ಮ ದೇಹವಾಗಿದೆ, ಬಲಹೀನವಾಗಿದೆ. यीशु ने कहा अपने चेलों से,
ಯೇಸು ಹೇಳಿದ ತನ್ನ ಶಿಷ್ಯರನ್ನ, तुम्हारी आत्मा तो प्रार्थना करना चाहती है मगर तुम्हारा शरीर कमजोर है, यीशु ने कहा। ನಿಮ್ಮ ಆತ್ಮ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತದೆ, ಆದರೆ ನಿಮ್ಮ ಶರೀರವು ಬಲಹೀನವಾಗಿದೆ. जागते रहो, प्रार्थना करते रहो, ನೀವು ಎಚ್ಚರವಾಗಿರ್ರಿ, ಪ್ರಾರ್ಥನೆ ಮಾಡ್ತಾ ಇರ್ರಿ. मोबाइल देखने के लिए पास्टर हम रात में जागेंगे, ಮೊಬೈಲ್ ನೋಡೋದಕ್ಕಾಗಿ ಸೇವಕರೇ ರಾತ್ರಿಯಲ್ಲಿ सीरियल ಎಚ್ಚರಿಕೆಯಾಗಿರ್ತೀವಿ. देखने के लिए, फिल्म देखने के लिए, हाँ ಧಾರ್ವೆ ನೋಡೋದಕ್ಕಾಗಿ, ಫಿಲ್ಮ್ ನೋಡೋದಕ್ಕಾಗಿ. प्रार्थना करो, बाइबल पढ़ो बोले तो ಪ್ರಾರ್ಥನೆ ಮಾಡಿ ಸತ್ಯವೇದ ಓದ್ರಿ ಎಂಬುದಾಗಿ ಹೇಳಿದ್ರೆ बाइबल ओपन ಮಾಡಿದಿರಿ, ಸತ್ಯವೇದ ತೆಗೆದಿದ್ದೇವೆ, ಓಪನ್ ಮಾಡಿದ್ದೇವೆ. ಈ ರೀತಿಯಾಗಿ ಆಗಳಿಸೋದನ್ನ. हालेलुया। ಹಲ್ಲೆಲೂಯಾ. पहला अध्याय खत्म नहीं होता, नींद आती है। ಮೊದಲನೇ ಅಧ್ಯಾಯ ಮುಗಿಯುವುದಿಲ್ಲ, ಅದು ನಿದ್ದೆ ಬರ್ಲಿಕ್ಕೆ ಹೋಗ್ತದೆ. कितने जने सो गए ऐसा? ಈಗ ಎಷ್ಟು ಜನರ ಮಲ್ಕೊಂಡಿದ್ದೀರಾ? मैं चैलेंज देता हूँ, ನಾನು ನಿಮ್ಗೆ ಚಾಲೆಂಜ್ ಹಾಕ್ತೇನೆ. जब बाइबल पढ़ते टाइम पे नींद आती है आपको, ನಿಮಗೆ ಯಾವಾಗ ಸತ್ಯವೇದ ಓದ್ಬೇಕಾದ್ರೆ ನಿದ್ದೆ ಬರ್ತದೋ, ठीक है बाइबल बंद करके सो जाओ ना। ಸತ್ಯವೇದ ಮುಚ್ಚಿ ನೀವು ನಿದ್ದೆ ಮಾಡ್ಕೊಳ್ರಿ. कभी सोए क्या ऐसे? ಹೀಗೆ ಮಲ್ಕೋತೀರಾ ಯಾವಾಗಾದ್ರೂ? चाह कर भी नींद नहीं आएगी तुमको, नींद ही नहीं आएगी तभी, ನಿಮ್ಗೆ ನಿದ್ದೆನೇ ಬರುವುದಿಲ್ಲ. क्योंकि तुम्हारा शरीर कमजोर है मगर आत्मा नहीं। ಆಮೇನ್. ಯಾಕಂದ್ರೆ ನಿಮ್ಮ ಶರೀರವು ಬಲಹೀನತೆ ಆಗಿದೆ, ಆದ್ರೆ ನಿಮ್ಮ ಆತ್ಮವು ಬಲಹೀನತೆ ಅಲ್ಲ. आपके भीतर आत्मा चिल्ला चिल्ला कर आपको बोलेगी, ನಿಮ್ಮ ಕುರಿತಾಗಿ ಆತ್ಮನು ಚೀರಾಡಿ ಕಿರ್ಚಾಡಿ ಹೇಳ್ತಾನೆ ನಿಮಗೋಸ್ಕರ. कोई बात नहीं पढ़ो, ಯಾವ ಮಾತಿಲ್ಲ, ನೀನು ಓದು. कोई बात नहीं पढ़ो, ಏನ್ ಚಿಂತೆ ಇಲ್ಲ, ನೀನು ಓದು. क्योंकि ಯಾಕಂದ್ರೆ एक सोने का अगर कुछ बना भी रहे तो उसको तपना पड़ता है, मारना पड़ता है, तपना पड़ता है, मारना पड़ता है। ಯಾಕಂದ್ರೆ ಒಂದು ಬಂಗಾರವು ಕೂಡ ಮಾಡ್ಬೇಕಾದ್ರೆ ಅದನ್ನ ಸುಡ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ, ಸುಡ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ. हालेलुया। ಹಲ್ಲೆಲೂಯಾ. सोना मेरी बहनों को बहुत पसंद है, ಬಂಗಾರವು ನನ್ನ ಸಹೋದರಿಯರಿಗೆ ತುಂಬಾ ಇಷ್ಟವಾಗಿದೆ. बर्थडे होना सोना, ಬರ್ತ್ಡೇ ಆಗ್ಲಿ ಸೋನಾ, ಬೆಳ್ಳಿ ಬಂಗಾರ. शादी में सोना, ಮದುವೆಯಲ್ಲಿ ಬಂಗಾರ, शादी की सालगिरह में भी सोना, ಮದುವೆಯ ಅಂದ್ರೆ ಆನಿವರ್ಸರಿಯಲ್ಲಿ ಕೂಡ ಬಂಗಾರ, बच्चे की शादी सोना, ಮಕ್ಕಳ ಮದುವೆಗೂ ಬಂಗಾರ, बेटी की शादी सोना, ಮಗಳ ಮದುವೆಗೂ ಬಂಗಾರ. अगर छोटा एक भाई की शादी है ಆದ್ರೆ ಒಂದು ಚಿಕ್ಕ ಸಣ್ಣ ತಮ್ಮನ ಮದುವೆ ಇದೆ ಆದ್ರೆ तो उसकी शादी में भी पति को बोलेंगे सोना। ಅವನ ಮದುವೆಯಲ್ಲಿ ಕೂಡ ಗಂಡನಿಗೆ ಹೇಳ್ತೀರಮ್ಮ ಬಂಗಾರ ಬೇಕಂತ. हालेलुया। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. संसार के सोने को जो तुम खरीद रहे हो उसको बनाने के लिए भी आग की भट्टी में बार बार डाल के तराशा जाता है। ಒಂದು ಸಂಸಾರಿಕ ಒಂದು ಬಂಗಾರವನ್ನ ಅದನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಆ ಬಂಗಾರಕ್ಕೆ ಒಂದು ಬೆಂಕಿಯ ಭಟ್ಟಿಯಲ್ಲಿ ಹಾಕಿ ತೆಗೆದು ಅದನ್ನ ಸಿದ್ಧ ಮಾಡಬೇಕಾಗ್ತದೆ. तो जो ये यीशु के पवित्र मंदिर और पवित्र आत्मा का जो मंदिर है, इसको भी तुम्हें वैसे ही तपाना है वचनों में और प्रार्थना में, तब जाकर जब हम यीशु की तरह दिखाई देंगे। ಹೇಗೆ ಯೇಸು ಕ್ರಿಸ್ತನ ಆಲಯವಾಗಿದೆ ನಿಮ್ಮ ಶರೀರವನ್ನು, ಅದೇ ರೀತಿಯಾಗಿ ನೀವು ಕೂಡ ಅದರಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಆತನ ಪರಿಪೂರ್ಣತೆಯಲ್ಲಿ ಕೂಡ ನೀವು ಅದಕ್ಕೆ ಮುಂದೆ ಸಾಗಿಕೊಂಡು ಹೋಗಬೇಕಾಗಿದೆ. तब जाके यीशु की तरह दिखाई देंगे। ಅವಾಗ ನೀವು ಮುಂದೆ ಹೋಗಿ ಯೇಸುವಿನ ಹಾಗೆ ಕಾಣಿಸಿಕೊಳ್ಳಕ್ಕೆ ಬಯಸ್ತೀರಾ. हालेलुया। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. नींद आ रही है बाइबल पढ़ते समय? ನಿದ್ದೆ ಬರ್ತಾ ಇದೆಯಾ ಸತ್ಯವೇದ ಓದ್ಬೇಕಾದ್ರೆ? एक और अच्छी बात बोलूं, ಮತ್ತೊಂದು ಒಳ್ಳೆ ಮಾತು ಹೇಳ ನಿಮ್ಗೆ. कितनी जोर से खुद को मार सकते हो? ಎಷ್ಟು ಜೋರಾಗಿ ನಿಮ್ಮನ್ನು ನೀವು ಉಳ್ಕೊಳ್ತೀರಾ. अब इससे ज्यादा तो मैं कुछ नहीं बोल सकता। ಅದಕ್ಕಿಂತ ಹೆಚ್ಚಾಗಿ ಅಂತ ನಾನು ಏನು ಹೇಳಕ್ ಹೋಗಲ್ಲ. हालेलुया। ಹಲ್ಲೆಲೂಯಾ. बच्चे क्या भी गलत किए तो क्या करते हो? ಮಕ್ಕಳು ಏನಾದ್ರೂ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಈ ರೀತಿಯಾಗಿ ಹುಡಿತೀರಾ. हालेलुया। ಹಲ್ಲೆಲೂಯಾ. कुछ माँ बाप नहीं मारते, कुछ माँ बाप नहीं मारते। ಕೆಲವು ತಂದೆ ತಾಯಿಗಳು ಹುಡಿಯುವುದಿಲ್ಲ. अय्यो नन्न कूसु, ಅಯ್ಯೋ ಇದು ನನ್ ಕೂಸಿದೆ ಅಂತ. अच्छी मार दे, अय्यो ये नहीं था, ಅಯ್ಯೋ ಏನಾಯ್ತು ಮಗುವಿಗಂತ. खाली छींक मारे तो भी अय्यो ये नहीं तो। ಮಗು ಒಂದು ಚೀನಿದ್ರು ಕೂಡ ಮಗುವಿಗೆ ಏನಾಯ್ತು ಅಂತ ನೋಡ್ತೇವೆ. कुछ बच्चे गिर जाते, ಸರಿ ಹೋಯ್ತು ಹಿಂಗೆ ಆಗ್ಬೇಕು ನಿಮ್ ಜೊತೆ. ಕೆಲವು ಮಕ್ಕಳು ಬಿದ್ದೋದ್ರೆ ಹಂಗೆ ಆಯ್ತು, ಸರಿ ಆಯ್ತು, ನಿನಗೆ ಹಂಗೆ ಆಗ್ಬೇಕಿತ್ತು ಅಂತೇವೆ. हालेलुया। हालेलूया। क्या समझ में आ रहा है? ಏನ್ ಅರ್ಥ ಆಗ್ತಿದೆಯಾ? तो जब हम बच्चों को बड़ा करते हैं डांट कर मार कर, तो जब हम नए बनते हैं यीशु में, ಯಾವಾಗ ನಾವು ಮಕ್ಕಳನ್ನ ಹುಡುದು ಬಡ್ದು ಬೈದು ಮಕ್ಕಳನ್ನ ನಾವು ದೊಡ್ಡರಾಗಿ ಮಾಡ್ತೇವೋ, जब हम यीशु में नए बनते हैं, ಯಾವಾಗ ನಾವು ಯೇಸುವಿನಲ್ಲಿ ನೂತನ तो ಸ್ವಭಾವವುಳ್ಳರಾಗ್ತೇವೋ, ये शरीर को भी हमें वैसे ही मरोड़ना है। ಆ ನಮ್ಮ ಶರೀರವು ಕೂಡ ಅದೇ ರೀತಿಯಾಗಿ ನಾವು ಮಾಡಬೇಕಾಗಿದೆ. क्योंकि हमारा शरीर कमजोर है, वचन में लिखा है। ಯಾಕಂದ್ರೆ ನಮ್ಮ ದೇಹವೆಲ್ಲ ಬಲಹೀನತೆ ಆಗಿದೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ಆಗಿದೆ. पास्टर कैसे शरीर कमजोर है जरा बताइए. ಸೇವಕರೇ, ಹೇಗೆ ಶರೀರ ಬಲಹೀನತೆ ಇದೆ ನನಗೆ ಸ್ವಲ್ಪ ತೋರಿಸಿ. शरीर की लालसा, ಶರೀರದ ಆಸೆಗಳು, आंखों की लालसा ಕಣ್ಣಿನ ಆಸೆಗಳು और जीविका का घमंड, ಮತ್ತು ಜೀವಿಸುವಂತ ಒಂದು ಗರ್ವ, इनकी वजह से आज ये हमारा शरीर कमजोर होता जा ಈ रहा ಮೂರು है. ವಸ್ತುಗಳಿಂದ ನಮ್ಮ ಶರೀರವನ್ನ ಬಲಹೀನತೆ ಆಗ್ತಾ ಇದೆ. हालेलुया. ಹಾಲೆಲೂಯಾ. जब हम वचन पढ़ेंगे, ಯಾವಾಗ ನಾವು ವಾಕ್ಯ ಓದುತ್ತೇವೋ, आप जैसे शरीर के लिए भोजन कर रहे हो, ಹೇಗೆ ನಾವು ಶರೀರಕ್ಕೋಸ್ಕರ ಊಟವನ್ನ ಮಾಡ್ತಾ ಇದ್ದೇವೆ, आत्मा के लिए क्या भोजन दे रहे हो? ಆತ್ಮಕ್ಕೋಸ್ಕರ ಏನನ್ನ ಊಟ ಮಾಡ್ತಾ ಇದ್ದೇವೆ. जब तक अब आत्मा को भोजन नहीं खिलाओगे वचनों के माध्यम से, ಯಾವಾಗ ನೀವು ದೇವರ ವಾಕ್ಯದ ಮೂಲಕವಾಗಿ ಆತ್ಮನನ್ನ ನೀವು ಆತ್ಮಿಕವಾದ ಆಹಾರವನ್ನ ಕೊಡುವುದಿಲ್ಲವೋ, तब तक हमारा आत्मिक जीवन सामर्थ्य नहीं रहेगा. ಅಲ್ಲಿಯ ತನಕ ನಮ್ಮ ಆತ್ಮಿಕವಾದ ಜೀವಿತ ಬಲ ಹೊಂದಲಿಕ್ಕೆ ಆಗುವುದಿಲ್ಲ और तब ಎಂಬುದಾಗಿ. तक जो है हम आत्मा के अनुसार नहीं चलेंगे, जैसे कि हमने 5वें अध्याय और 16वें वचन में पढ़ा. ಹೇಗೆ ನಾವು 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದಿದ್ದೇವೆ, कि क्या लिखा था वचन में कि आत्मा के अनुसार चलो तो तुम शरीर की लालसा किसी रीति से पूरी ना कर पाओगे. ಆತ್ಮನ ಅನುಸಾರವಾಗಿ ನಡೆಯುವುದಾದರೆ ಶರೀರದ ಆಸೆಗಳಿಗೆ ಯಾವುದೇ ಆಸೆಗಳನ್ನ ಪೂರೈಸಲಿಕ್ಕೆ ಆಗುವುದಿಲ್ಲ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. और एक वचन पढ़ेंगे, ಮತ್ತೊಂದು ವಾಕ್ಯ ಓದುವ. रोमियो का 12वां और उसका दूसरा पद. ರೋಮನ್ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ಅದರ 2ನೇ ವಾಕ್ಯ. हालेलुया. ಹಾಲೆಲೂಯಾ. कितने लोग आनंदित है? ಎಷ್ಟು ಜನರು कितने ಆನಂದವುಳ್ಳವರಾಗಿದ್ದೀರಾ? लोग यीशु के और करीब आ रहे हैं? ಎಷ್ಟು ಜನರು ಯೇಸುವಿನ ಹತ್ರ ಬರ್ಲಿಕ್ಕೆ ಹೋಗ್ತಾ और ಇದ್ದೀರಾ? आज के बाद अपने शरीर को छोड़ यीशु की इच्छा पूरी करोगे. ಇವತ್ತಿನಿಂದ ತನ್ನ ಶರೀರದ ಆಸೆಯನ್ನ ಬಿಟ್ಟು ಯೇಸುವಿನ ಹತ್ರ ಬರ್ಲಿಕ್ಕೆ ಹೋಗ್ತೀರಾ? आमीन. ಹಾಲೆಲೂಯಾ, ಆಮೆನ್. सुन के जा रहे हो या बदल कर जा रहे हो? ನೀವು ಕೇಳಿ ಹೋಗ್ತಾ ಇದ್ದೀರಾ ಅಲ್ಲ ಬದಲಾವಣೆ ಹೊಂದಿಕೊಂಡು ಹೋಗ್ತಾ ಇದ್ದೀರಾ? कोई भी नहीं बोल रहा. ಯಾರು ಹೇಳ್ತಾ ಇಲ್ಲ. ಊಟ ಬೇಕಾ? ಆಹಾರ ಬೇಕಾ ನಿಮ್ಗೆ? ಊಟ ಸಿಕ್ಕಿತಮ್ಮ, ಸಿಗ್ತದ. ಸಿಗುತ್ತೆ, ಊಟ ನಿಮಗೆ ಸಿಗುತ್ತದೆ. अभी नहीं, ಇವಾಗಲ್ಲ. अभी शरीर को खाना नहीं खिला रहा हूं मैं. ಇವಾಗ ಶರೀರವನ್ನು ದೇಹಕ್ಕೆ ನಾವು ಊಟ ಮಾಡಿಸ್ತಾ ಇಲ್ಲ. मैं मेरी और आपकी आत्मा को खाना खिला रहा हूं. ನಾನು ನನ್ನ ಮತ್ತು ನಿಮ್ಮ ಆತ್ಮಕ್ಕೆ ನಾನು ಆಹಾರವನ್ನು ತಿನ್ನಿಸ್ತಾ ಇದ್ದೇನೆ. हालेलुया. ಹಾಲೆಲೂಯಾ. अगर आनंदित हो तो तालियों से यीशु को धन्यवाद दो. ಆ ಸಂತೋಷವುಳ್ಳವರು ಚಪ್ಪಾಳೆ ತಟ್ಟುತ್ತಾ ಯೇಸುವಿಗೆ ಮಹಿಮೆ ಹೇಳುವ. किसी को घर जाना है, ಯಾರಿಗಾದ್ರೂ ಮನೆಗೆ ಹೋಗ್ಬೇಕಾ? किसी को नींद आ रही है, ಯಾರಿಗಾದ್ರೂ ನಿದ್ರೆ ಬರ್ತಾ ಇದೆಯಾ? अगर हार रही हो तो हाथ उठाओ. ಒಂದು ವೇಳೆ ನಿದ್ರೆ ಬರ್ತಾ ಇದ್ರೆ ಕೈ ಎತ್ರಿ ಮೇಲೆ. कोई कुछ नहीं बोलेगा, ಯಾರು ನಿಮಗೆ ಏನು ಅನ್ನೋದಿಲ್ಲ. बल्कि पूरी कलीसिया आपके लिए प्रार्थना करेगी. ಆಮೆನ್. ಎಲ್ಲರೂ ಸೇರಿ ಇಡೀ ಸಭೆಯಾಗಿ ನಿಮಗೋಸ್ಕರ ಪ್ರಾರ್ಥನೆ जब ಮಾಡುತ್ತದೆ. दूसरी मीटिंग में आओगे, ಮತ್ತೆ ಬರುವಂತ 2ನೇ ಮೀಟಿಂಗ್ ನಲ್ಲಿ ಬರ್ತೀರಾ, मुझे विश्वास है यीशु और उसकी पवित्र आत्मा में. ಆವಾಗ ಯೇಸುವಿನ ನಂಬಿಕೆ ಮತ್ತು ಪವಿತ್ರ ಆತ್ಮದಲ್ಲಿ दूसरे लोग उतनी देर नहीं बैठेंगे, उससे अधिक तुम बैठोगे उसकी उपस्थिति में. ಆಮೆನ್. ಆತನ ಪ್ರಸನ್ನತೆಯಲ್ಲಿ ಯಾರು ಕೂಡಿದ ಅದಕ್ಕಿಂತ ಹೆಚ್ಚಾಗಿ ನೀವು ಕೂಡ್ತೀರಾ. हालेलुया. ಹಾಲೆಲೂಯಾ. ಹೋದ್ರಿ ಓದ್ರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. You read Romans 12:2? Yes, yes. Amen. हालेलुया. ಹಾಲೆಲೂಯಾ. इस संसार के सदस्य ना बनो, ನೀವು ಸಂಸಾರದ ವ್ಯಕ್ತಿಯಾಗಿ ಮಾಡ್ಪಡ್ಬೇಡ್ರಿ. परंतु तुम्हारे मन के नए हो जाने से ನೀವು ಒಂದು ಮನಸ್ಸಿನಿಂದ ಹೊಸವರಾಗುವುದಾದ್ರೆ तुम्हारा चाल चलन भी बदलता जाए, ನಿಮ್ಮ ನಡವಳಿಕೆ ಕೂಡ ಬದಲಾವಣೆ ಆಗ್ತದೆ. जिससे ಅದರಿಂದ तुम परमेश्वर की ನೀವು ದೇವರ भली और भांति ನೀವು ಒಳ್ಳೆಯದನ್ನ सिद्ध इच्छा अनुभव से मालूम करते रहो. ನೀವು आमेन. ಒಳ್ಳೆಯದನ್ನ ಒಳ್ಳೆ ಸ್ವಭಾವದಿಂದ ಅದನ್ನು ಪರಿಚರಿಸಿಕೊಂಡು ನಡೆಯುವರಾಗಿರ್ರಿ. हालेलुया. ಹಾಲೆಲೂಯಾ. परमेश्वर की सिद्ध इच्छा मालूम करने के लिए हमको ತಂದೆಯಾದ ದೇವರ ಇಚ್ಛೆಯನ್ನ ನಾವು ಗುರುತಿಸುವುದಕ್ಕಾಗಿ हमारे चाल चलन में बदलाव आते जाना चाहिए. ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಬರುವುದಾಗಿದೆ. और उससे पहले ಅದಕ್ಕಿಂತ ಮುಂಚಿತವಾಗಿ संसार के सदस्य ना बनो, वचन कह रहा है. ಸಂಸಾರದ ವ್ಯಕ್ತಿ ಆಗಬೇಡ್ರಿ, ದೇವರ ವಾಕ್ಯ ಹೇಳ್ತಾ ಇದೆ. क्योंकि हम कौन हैं? ಯಾಕಂದ್ರೆ ನಾವು हम ಯಾರಾಗಿದ್ದೇವೆ? परमेश्वर के जन हैं, वचन में लिखा है. ನಾವು ದೇವರ ಜನವಾಗಿದ್ದೇವೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. हम उसके हैं, वचन कहता है. ಅದರ ವಾಕ್ಯವನ್ನು ಹೇಳುತ್ತದೆ. हम जिसके हैं, ನಾವು ಯಾರವರಾಗಿದ್ದೇವೆ, ये आत्मा उसी के पास जाने वाली है. ನನ್ನ ಆತ್ಮವು ಅವರ ಬಳಿಗೆ तो ಹೋಗುವಂತದಾಗಿದೆ. क्या हमारी आत्मा तैयार है? ಏನು ನಮ್ಮ ಆತ್ಮ ಸಿದ್ಧವಾಗಿದೆಯಾ? अगर नहीं है तो ಒಂದು ವೇಳೆ ಇಲ್ಲವಾದ್ರೆ प्रार्थना करेंगे, ನಾವು ಪ್ರಾರ್ಥನೆ ಮಾಡೋಣ, वचन पढ़ेंगे, ವಾಕ್ಯ
ಹೋಗೋಣ. पवित्र आत्मा के साथ संगति करके परमेश्वर की दुल्हन को तैयार करेंगे. ಪರಿಶುದ್ಧಾತ್ಮನ ಸಂಗತಿಯಲ್ಲಿ ಇದ್ದುಕೊಂಡು ಮದುಮಗನ ಸಂಗತಿಯಲ್ಲಿ ಸಿದ್ಧರಾಗುವ. क्योंकि वचन कहता है, ಯಾಕಂದ್ರೆ ವಾಕ್ಯ ಹೇಳುತ್ತದೆ, दुल्हन तैयार है क्या? ನೀವು ಸಿದ್ಧರಾಗಿದ್ದೀರಾ? दुल्हन तैयार है क्या? ಮದುಮಗಳು ಸಿದ್ಧಳಾಗಿದ್ದೀರಾ? अगर दुल्हन तैयार है तो दूल्हा आने वाला है, वचन कहता है. ಮದಲಿಂಗಿಯು ಸಿದ್ಧಳಾಗಿದ್ರೆ ಮದಲಿಂಗನು ಬರಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. हमें उसके दोबारा आने से पहले तैयार खड़ा रहना है. आमीन, हालेलुया. ಆತನು ತಿರುಗಿ ಎರಡನೇ ಸಾರಿ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಸಿದ್ಧವಾಗಿಕೊಳ್ಳಬೇಕಾಗಿದೆ. आगे बढ़ने से पहले ಮುಂದೆ ಬರೆಯುವುದಕ್ಕಿಂತ ಮುಂಚೆ बहुत सारे चीजें हैं, मैं बताना चाहता हूँ. ಬಹಳಷ್ಟು ವಿಷಯಗಳಿವೆ, ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡುತ್ತೇನೆ. मुझे पता नहीं मैंने कब प्रचार शुरू किया. ನಾನು ಹೇಳುವುದಕ್ಕಾಗಿ ಯಾವಾಗ ಪ್ರಾರಂಭ ಮಾಡಿದೆ ಸುವಾರ್ತೆಯನ್ನು ಹೇಳುವುದಕ್ಕಾಗಿ? मेरा अभी नजर गई गलती से. ನನ್ನ ಇವಾಗ ತಪ್ಪಿ ನನ್ನ ಟೈಮಿನ ಹತ್ರ ನನ್ನ ದೃಷ್ಟಿಯನ್ನ ಹೋಯ್ತು. मैं प्रचार के समय घड़ी नहीं देखता. ನಾನು ವಾಕ್ಯ ಸುವಾರ್ತೆ ಹೇಳುವ ಸಮಯದಲ್ಲಿ ಟೈಮ್ ಅನ್ನು ನೋಡುವುದಿಲ್ಲ. देखता है तो एहसास होता है कि अरे मैंने कुछ बोला कि नहीं बोला. ಅದನ್ನ ನೋಡಿದ್ರೆ ನನಗೆ ಹೀಗೆ ಅನುಭವ ಆಗ್ತದೆ, ನಾನು ಏನಾದ್ರೂ ಹೇಳಿದ್ದೇನಾ ಅಥವಾ ಹೇಳಿಲ್ಲ आपको भी ಅಂತ. हो सकता है पता नहीं चला समय कैसा गया. ನಿಮಗೂ ಅನಿಸಬಹುದು ಹೇಗೆ ಸಮಯ ಹೋಯ್ತು ಎಂಬುದಾಗಿ. सोचो कि जब हम संसार में ये शरीर में रह के परमेश्वर की उपस्थिति में बैठे हैं, ನೀವು ಒಂದು ವೇಳೆ ಆಲೋಚನೆ ಮಾಡ್ರಿ, ಒಂದು ಸಂಸಾರದ ವಿಷಯದಲ್ಲಿ ಇದ್ದುಕೊಂಡು ಪರಿಶುದ್ಧಾತ್ಮನ ಆಲೋಚನೆಯಲ್ಲಿ ನಾವು ಕೂತಿದ್ದೇ ಆದ್ರೆ, जब हम यहाँ पर शरीर में उसकी उपस्थिति में बैठे हैं, ಯಾವಾಗ ಆತನ ನಮ್ಮ ಒಂದು ಶರೀರದಲ್ಲಿ ಆತನ ಉಪಸ್ಥಿತಿಯಲ್ಲಿ ನಾವು तो हमें ಕೂತಿದ್ದೇವೆ, समय के बारे में पता नहीं चल रहा है. ನಮಗೆ ಒಂದು ಸಮಯದ ಅನುಭವ ಆಗ್ತಾ ಇಲ್ಲ. जब हम आत्मा में जीवन जिएंगे तो सोचो कि समय कैसे आप परमेश्वर के ನೋಡ್ರಿ, साथ ನಾವು ಒಂದು बिताओगे. ವೇಳೆ ಆತ್ಮಿಕವಾದ ಜೀವಿತದಲ್ಲಿ ಜೀವಿಸುವುದಾದ್ರೆ ನೀವು ಅನುಭವಿಸಿಕೊಳ್ಳ್ರಿ ನಮ್ಮ ಜೀವಿತ ಯಾವ ರೀತಿ ಹೋಗುತ್ತದೆ ಎಂಬುದಾಗಿ. हालेलूया. ಹಲ್ಲೆಲೂಯಾ. कितनों को समझ में आ रहा है? ಎಷ್ಟು ಜನರಿಗೆ ಅರ್ಥ कितने ಆಗ್ತಿದೆ? लोग ग्रहण कर रहे हैं? ಎಷ್ಟು ಜನರು ಹೊಂದ್ಕೊಳ್ತಾ ಇದ್ದೀರಾ? संसार के सदस्य ना बनो. ಸಂಸಾರದ ಮನುಷ್ಯನಾಗಬೇಡ್ರಿ. संसार से प्रेम ना करो. ಸಂಸಾರಕ್ಕೆ ना ಪ್ರೀತಿಸುವವರಾಗಬೇಡ್ರಿ. संसार की किसी वस्तु से प्रेम करो. वचन कह रहा है. ಸಂಸಾರದ ಯಾವ ವಸ್ತುವನ್ನ ಪ್ರೀತಿ ಮಾಡಬೇಡ್ರಿ ಎಂಬುದಾಗಿ ದೇವರು क्योंकि ವಾಕ್ಯ बाइबल में ಹೇಳ್ತದೆ. एक वचन लिखा है, ಯಾಕಂದ್ರೆ ಸತ್ಯವೇದದಲ್ಲಿ ವಾಕ್ಯ जब हमें ಬರೆಯಲ್ಪಟ್ಟಿದೆ. प्रार्थना नहीं आती कि हम क्या करना चाहिए, ಯಾವಾಗ ನಮಗೆ ಪ್ರಾರ್ಥನೆ ಬರಲಿಕ್ಕೆ ಮಾಡುವುದಕ್ಕೆ ಬರುವುದಿಲ್ಲ, ನಾವು तो ಏನ್ बाइबल में ಮಾಡಬೇಕಾಗಿದೆ? ये वचन लिखा है, ಅಲ್ಲಿ ಬೈಬಲ್ ನಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. जब हम नहीं जानते कि हम क्या प्रार्थना करें, ನಮಗೆ ಗೊತ್ತಿಲ್ಲ ನಾವು ಏನನ್ನ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ, तो परमेश्वर की पवित्र आत्मा हमारे भीतर आहें भर भर करके हमारे लिए प्रार्थना करती है. वचन ಆ लिखा ಒಂದು है. ಸಮಯದಲ್ಲಿ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಬಂದು ಆತನು ಆತ್ಮಿಕವಾಗಿ ತುಂಬಿ 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 ಆತನು ಕಲಿಸಿಕೊಡ್ತಾನೆ. हालेलूया. ಹಲ್ಲೆಲೂಯಾ. पवित्र आत्मा हमारे लिए आहें भरकर प्रार्थना कर रही है, तो ಪರಿಶುದ್ಧಾತ್ಮನು ನಮ್ಮಲ್ಲಿ ನರಳಾಟದಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ, सोचो हम कैसे करना है. ನಾವು ಆಲೋಚನೆ ಮಾಡುವ ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು. जब तुम पवित्र आत्मा के साथ संगति करके प्रार्थना करते हो, ಯಾವಾಗ ಪರಿಶುದ್ಧ ಆತ್ಮನೊಟ್ಟಿಗೆ ನಾವು ಸಂಬಂಧವನ್ನ ಕೂಡಿಸಿ ಪ್ರಾರ್ಥನೆ ಮಾಡೋರಾಗಿರ್ತೇವೋ, आत्मिक जीवन भी बदल जाएगा और वास्तविक शारीरिक जीवन भी बदल ನಿಮ್ಮ जाएगा. ಆತ್ಮಿಕ ಜೀವಿತ ಕೂಡ ಬದಲಾಗಿ ಹೋಗ್ತದೆ ಮತ್ತು ನಿಮ್ಮ ಶಾರೀರಿಕ ಜೀವವು ಕೂಡ ಬದಲಾಗಿ ಹೋಗ್ತದೆ. चाहे कितनी भी बड़ी परेशानी तुम्हारे पास क्यों ना आए, ಎಂತ ದೊಡ್ಡ ಕಷ್ಟವು ನಿಮ್ಮಲ್ಲಿ ಬಂದ್ರು पवित्र आत्मा तुम्हें आशा यीशु पे दिलाएगी. ಪರಿಶುದ್ಧ ಆತ್ಮನು ದೇವರು ಆಸೆಯನ್ನು ಆತನು ನಿಮ್ಮನ್ನು ಪೂರೈಸುತ್ತಾನೆ. क्योंकि जब यीशु पे तुम्हारी आशा आती है, ಯಾವಾಗ ಯೇಸುವಿನ ಮೇಲೆ ನಿಮ್ಮ ಆಸೆ ಬರುತ್ತದೆ, तो भीतर से यीशु हमारे भीतर विश्वास को उत्पन्न करता है. ಆತನು ತಾನೇ ನಮ್ಮ ವಿಶ್ವಾಸವನ್ನ ಆತನು ನೋಡಿ ನಡೆಸುವವನಾಗಿರ್ತಾನೆ. आशा क्या है कि सब कुछ ठीक हो जाएगा, ಆಸೆ ಏನಿದೆ ಎಲ್ಲವನ್ನು ಒಳ್ಳೇದಾಗ್ತದೆ ಅಂತ. मगर विश्वास क्या है? ಆದ್ರೆ ನಂಬಿಕೆ ಏನಿದೆ? मेरा और आपका यीशु सब ठीक कर देगा. आमीन, हालेलुया. ನಮ್ಮ ನಿಮ್ಮ ಎಲ್ಲಾ ಆಸೆ ಅಂದ್ರೆ ಕಾರ್ಯಗಳನ್ನ ದೇವರು ಸರಿಪಡಿಸ್ತಾನೆ ಎಂಬುದಾಗಿ. हालेलुया. ಹಲ್ಲೆಲೂಯಾ. कितने लोग को समझ में आ रहा है? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? परेशान है, ನೀವು ಪರಿಶನಾಗಿದ್ದೀರಾ, चिंतित हो, ಚಿಂತೆಯಲ್ಲಿದ್ದೀರಾ, सबको है चिंता, ಎಲ್ರಿಗಿದೆ ಚಿಂತೆ. मगर वो चिंता और परेशानी से लड़ने की सहायता कौन करेगा? ಆದ್ರೆ ಚಿಂತೆ ಕಷ್ಟದಿಂದ ಯುದ್ಧ ಮಾಡುವುದು ಯಾರು ಮಾಡ್ತಾರೆ? उसको सहने का सामर्थ्य कहाँ से मिलेगा पास्टर? ಅದನ್ನು ಸಹಿಸಿಕೊಳ್ಳಲಿಕ್ಕೆ ಶಕ್ತಿ ಎಲ್ಲಿಂದ ಸಿಗುತ್ತದೆ तुमको ಸೇವಕರೇ? क्या मालूम पास्टर घर में क्या चल रहा? ನಿಮಗೇನು ಗೊತ್ತು ಸೇವಕರೇ ಮನೆಯಲ್ಲಿ ಏನ್ ನಡೀತಾ ಇದೆ? अरे मुझे नहीं पता आपके घर में क्या चल रहा है, ಅರೆ ನಮಗೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ. मगर मुझे ये
पता है मेरा और आपका यीशु जानता है क्या चल रहा है। ಆಮೇಲೆ ನನಗಂತೂ ಇದು ಗೊತ್ತಿದೆ, ನಮ್ಮ ನಿಮ್ಮ ಮನೆ ಏನ್ ನಡೀತಾ ಇದೆ ಅದು ಯೇಸು ನೋಡ್ತಾರೆ जब ಎಂಬುದಾಗಿ. तुम विश्वास में प्रार्थना करते हो, ಯಾವಾಗ ನೀವು ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತೀರಾ, तो उसकी पवित्र आत्मा तुम्हें सामर्थ्य देती है उन चीजों से लड़कर विजय प्राप्त करना और यीशु को महिमा देना। आमीन। ಅಲ್ಲಿ ಪರಿಶುದ್ಧ ಆತ್ಮನು ನಿಮ್ಮನ್ನ ಬಲಗೊಳಿಸ್ತಾನೋ ಆ ವಿಷಯಗಳ ಮೇಲೆ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನು ಕಾರ್ಯಗಳನ್ನು ಮಾಡ್ತಾನೆ। हालेलुया, हालेलुया। कितने लोग आनंदित है? ಎಷ್ಟು ಜನರು ಆನಂದವುಳ್ಳವರಾಗಿದ್ದೀರಾ? बाइबल खोलो, ಸತ್ಯವೇದ ಬಿಚ್ಚ್ರಿ। 2.5 दिन तक प्रचार हुआ है यीशु का। 2.5 ದಿನಗಳ ಕಾಲ ಸಂದೇಶವಾಗಿದೆ। 2 दिन खत्म होने के बाद यीशु को महसूस हुआ कि अरे ये लोग खाना नहीं खाए। ओहो, 2 ದಿನಗಳ ಆದ್ಮೇಲೆ ಯೇಸುವಿಗೆ ಅವಾಗೆ ಗೊತ್ತಾಯಿತು ಇವು ಜನರು ಊಟ ಮಾಡಿಲ್ಲ ಅಂತ। पास्टर 2 घंटे में भूख लग रही है। ಸೇವಕರೇ 2 ಗಂಟೆಯಲ್ಲಿ ಹಸಿವೆ ಆಗ್ತಾ ಇದೆ। हालेलुया, ಹಾಲೆಲೂಯಾ। हो रहा है कि नहीं हो रहा है? ಆಗ್ತಾ ಇದೀವಾ ಆಗ್ತಾ ಇಲ್ಲ? जब मैं प्रचार करता हूँ या प्रचार के बाद घर जाता हूँ, ಯಾವಾಗ ಸುವಾರ್ತೆ ಸಾರ್ತೇನೆ, ಸಾರಿದ ಮೇಲೆ ಮನೆಗೆ ಹೋಗ್ತೀನಿ। कल हम दोनों खाना खाए साथ में बैठ के। ನಿನ್ನೆ ನಾವಿಬ್ರು ಊಟ ಮಾಡಿದ್ವಿ ಜೊತೆಯಲ್ಲಿದ್ದು। हमने वहाँ रात में पानी पिया, ನಾವು ರಾತ್ರಿಯಲ್ಲಿ ನೀರು ಕುಡಿದ್ವಾ? नाश्ता करने तक मैंने पानी नहीं पिया। ನಾಷ್ಟ ಮಾಡುವ ತನಕ ನಾನು ನೀರು ಕುಡಿಲಿಲ್ಲ। मैं भूल गया कि मुझे पानी भी पीना है। ನಾನು ಮರ್ತ ಹೋಗಿದ್ದೆ ನೀರು ಕೂಡ ಕುಡಿಬೇಕೇನೋ ಅಂತ। तो ये होता है परमेश्वर यीशु की उपस्थिति और उसका प्रेम कि तुम संसार से जुड़ी हुई चीजों को भूलने लग जाते हो। आमीन। ಇದು ಆಗಿರುತ್ತದೆ ಯೇಸುವಿನಿಂದ ಬಂದಂತ ಪರಿಶುದ್ಧ ಆತ್ಮನಿಂದ ಬಂದಿರುವಂತ ಒಂದು ಸಂಸಾರಿಕ ವಿಷಯಗಳನ್ನು ಕೂಡ ನೀವು ಮರ್ತ ಹೋಗರೋ ಆಗಿರ್ತೀರಾ। आमीन, ಆಮೆನ್, हालेलुया। ಹಾಲೆಲೂಯಾ। पानी मेरे लिए जरूरी है, ನೀರು ನನಗೋಸ್ಕರ ಮುಖ್ಯವಾಗಿದೆ। मगर जब प्रचार करता हूँ तो परमेश्वर मेरे को आत्मिक भोजन और आत्मिक पानी पिलाते जाता है। आमीन, हालेलुया। ನಾನು ಯಾವಾಗ ಸುವಾರ್ತೆನ ಸಾರ್ತೇನೆ ಅವಾಗ ನನಗೆ ಆತ್ಮಿಕವಾದ ಆಹಾರ, ಆತ್ಮಿಕವಾದ ನೀರನ್ನ ದೇವರು ಕುಡಿಸ್ತಾ ಇರ್ತಾನೆ। एक गवाही याद आ रही है जो मैंने सुनी थी उत्तर भारत में। ಒಂದು ಸಾಕ್ಷಿ ನನಗೆ ನೆನಪು ಬಂತು, ಉತ್ತರ ಭಾರತದಲ್ಲಿ ನಾನು ಹೇಳಿದ್ದನ್ನ। गरीब बच्चा आया था वहां पर प्रचार के समय पे। ಒಂದು ಬಡ ಹುಡುಗನು ಬಂದಿದ್ದ ಒಂದು ಸುವಾರ್ತೆ ಸಾರುವ ಸಮಯದಲ್ಲಿ। तो उसने कई दिन से खाना नहीं खाया था। ಅವನು ಕೆಲವು ದಿನಗಳಿಂದ ಊಟ ಮಾಡಲಿಲ್ಲ। तो ये गवाही मैंने एक्चुअली उत्तर भारत में सुनी थी। ಈ ಒಂದು ಸಾಕ್ಷಿ ನಾನು ಉತ್ತರ ಭಾರತದಲ್ಲಿ ಕೇಳಿದ್ದೆ। और वो प्रार्थना के समय कुछ नहीं कर रहा है, ಅವನು ಪ್ರಾರ್ಥನೆ ಸಮಯದಲ್ಲಿ ಏನು ಮಾಡ್ತಾ ಇಲ್ಲ। एक बात को बार बार बोल रहा है, ಒಂದೇ ಮಾತನ್ನ ಪದೇ ಪದೇ ಆಗಿ ಹೇಳ್ತಾ ಇದ್ದಾನೆ, मुझे खाना खिला दे, ನನಗೆ ಊಟ ಮಾಡಿಸು ಕೊಡು, मेरा पेट में भूख लग रही है, ನನ್ನ ಹೊಟ್ಟೆಯಲ್ಲಿ ಹಸಿವೆ ಆಗ್ತಿದೆ, मैंने खाना नहीं खाया है। ನಾನು ಊಟ ಮಾಡಿಲ್ಲ। ये बात बार बार वो लड़का कह रहा है। ಈ ಮಾತು ಅವನು ಪದೇ ಪದೇ ಆಗಿ ಹೇಳ್ತಾ कुछ लोगों ने ಇದ್ದಾನೆ। सुना, ಕೆಲವು ಜನರು ಕೇಳಿದ್ರು। मीटिंग के बाद उसको बुलाया कि को खाना खिला दे उसको। ಆ ಮೀಟಿಂಗ್ ಆದ್ಮೇಲೆ ಹೇಳಿದ್ರು ಅವನನ್ನ ಕರೆಸಿ ಊಟ ಮಾಡಿಸಿ ಬಿಡ್ರಿ ಅಂತ। जब वो लड़के को उन्होंने बोला कि चल बेटा खाना खा ले, तुझे भूख लग रही है, तूने कई दिन से खाना नहीं खाया। ಅವಾಗ ಆ ಹುಡುಗನನ್ನ ಹೇಳಿದ್ರು, ಬಾ ಮಗನೇ ನೀನು ಊಟ ಮಾಡ್ಕೋ, ಕೆಲವು ದಿನ ಬಹಳಷ್ಟು ದಿನಗಳಿಂದ ಊಟ ನೀನು ಮಾಡ್ಲಿಲ್ಲ। वो लड़के ने उत्तर दिया, ಆ ಹುಡುಗನು ಉತ್ತರ ಕೊಟ್ಟನು, जब मैं प्रार्थना कर रहा था, ಎಲ್ಲಿ ಯಾವಾಗ ನಾನು ಪ್ರಾರ್ಥನೆ ಮಾಡ್ತಿದ್ದೆ, जितने बार मैं बोल रहा था मुझे लग रहा था कि कोई मेरे भीतर कुछ खाना डाल रहा है। ಆಮೇಲೆ ನಾನು ಎಷ್ಟು ಸಾರಿ ಪ್ರಾರ್ಥನೆ ಹೇಳ್ತಾ ಇದ್ದೆ ಅಷ್ಟು ಸಾರಿ ನನ್ನ ಹಸಿವನ್ನ ಯಾರೋ ನನ್ನನ್ನು ನೀಗಿಸ್ತಾ ಇದ್ರು ಎಂಬುದಾಗಿ। मुझे भूख नहीं लग रही है, ನನಗೆ ಹಸಿವೆ ಆಗ್ತಾ ಇಲ್ಲ, मेरे को ऐसा लग रहा है कि मैंने बहुत खा लिया है आज। ನನಗೆ ಹೀಗೆ ಅನಿಸ್ತಾ ಇದೆ, ಊಟ ನಾನು ತುಂಬಾ ಮಾಡ್ಬಿಟ್ಟಿದ್ದೇನೆ ಅಂತ। ये मेरे को अचानक से भी याद आया है। ಇದು ನನಗೆ ಸಡನ್ ಆಗಿ ನೆನಪಿಗೆ ಬಂತು। पता नहीं ये किसी के साथ जुड़ा हो सकता है। ಇದು ಯಾರ ಸಂಗಡ ಇದು ಒಂದು ಜೋಡಿಸಿರುವಂತ ಸಂಗತಿ अगर ಆಗಿರುತ್ತದೆ। आपके परिवार में ऐसी कोई दिक्कत होती हो जिसके कारण कभी कभी आपके घर में या फिर आपके पड़ोस में या कोई व्यक्ति जिसे तुम जानते हो उसके घर में भोजन नहीं है, ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಈ ರೀತಿ ಆಗ್ತದೆ, ನಿಮ್ಮ ಸಂಬಂಧಿಕರಲ್ಲಿ ನೀವು ಯಾರಿಗಾದ್ರೂ ಪರಿಚಯ ಇರುವವರ ಕುಟುಂಬದಲ್ಲಿ ಏನಾದ್ರೂ ಈ ರೀತಿ ಆಗುವುದಾದ್ರೆ, अगर आप वो व्यक्ति को जानते हो तो उसके लिए प्रार्थना करना आज। ಆ ಒಂದು ವ್ಯಕ್ತಿಯನ್ನ ನೀವು ನೋಡುವುದಾದ್ರೆ, ಪರಿಚಯಿಸುವುದಾದ್ರೆ ಅವನಿಗೋಸ್ಕರ ಇವತ್ತು ನೀವು ಪ್ರಾರ್ಥನೆಯನ್ನ ಮಾಡ್ರಿ। पवित्र आत्मा कह रही है कि इस गवाही से आज के बाद वो घर में कभी घटी कमी नहीं रहने वाली है। यीशु उसकी सारी घटी कमियों को पूरा करने जा ಆಮೆನ್। रहा है। ಪವಿತ್ರ ಆತ್ಮನೇ ಹೇಳ್ತಾ ಇದ್ದಾನೆ, ಇವತ್ತಿನಿಂದ ಆ ಕುಟುಂಬದಲ್ಲಿ ಯಾವುದೇ ಕಡಿಮೆ ಬೀಳಲಿಕ್ಕೆ ದೇವರು ಬಿಡುವುದಿಲ್ಲ, ಎಲ್ಲಾ ರೀತಿಯಲ್ಲಿ ಆತನು ಕೊಟ್ಟು ನಡೆಸಲಿಕ್ಕೆ ಹೋಗ್ತಾನೆ ಎಂಬುದಾಗಿ ಪರಿಶುದ್ಧ ಆತ್ಮನು ಹೇಳ್ತಾ ಇದ್ದಾನೆ। अगर आप विश्वास करते हो तो अपने लिए भी कहो कि यस, आज के बाद यीशु मेरे जीवन में कोई घटी कमी नहीं रखेगा। ಒಂದು ವೇಳೆ ನೀವು ಕೂಡ ನಂಬುವುದಾದ್ರೆ ನೀವು ಕೂಡ ಹೇಳ್ರಿ, ಇವತ್ತಿನಿಂದ ಯೇಸುವೆ ನನ್ನ ಕುಟುಂಬದಲ್ಲಿ ಕೂಡ ಯಾವುದೇ ಕಮ್ಮಿ ಕಡಿಮೆ ಯಾವುದೇ ಬೀಳಾರ್ದ ಹಾಗೆ ನಡೆಸಲಿ ಎಂಬುದಾಗಿ। हालेलुया, ಹಲ್ಲೆಲೂಯಾ। जब तुम विश्वास से करते हो वो होने लग जाता है। ಯಾವಾಗ यीशु के ನೀವು नाम। ನಂಬಿಕೆಯಿಂದ ಮಾಡ್ತೀರಾ ಅದನ್ನು ಆಗ್ಲಿಕ್ಕೆ ಹೋಗುತ್ತದೆ। हालेलुया, ಹಲ್ಲೆಲೂಯಾ। कितने लोग आनंदित हैं? ಎಷ್ಟು ಜನರು ಆನಂದವುಳ್ಳವರಾಗಿದ್ದೀರಾ? अगर तुम भूखे हो ಒಂದು ವೇಳೆ ನೀವು वो ಉಪವಾಸವಿದ್ದೀರಾ, खाना देगा। ನೀವು ದೇವರು ನಿಮ್ಗೆ ಊಟ तुम ಕೊಡ್ತಾರೆ। प्यासे हो ನೀವು ನೀರಿಡಿಕೆಯಲ್ಲಿದ್ದೀರಾ, वो पानी देगा। ಅವನು ನೀರು ಕೊಡ್ತಾರೆ। तुम उससे जीवन मांग रहे हो, ನೀವು ಜೀವವನ್ನ ಕೇಳಿದ್ರೆ वो अनंत
जीवन दे रहा है। ಅವನು ನಿತ್ಯ ಜೀವವನ್ನು ಕೊಡ್ತಾ ಇದ್ದಾನೆ. हालेलुया, ಆಮೆನ್, ಹಾಲೆಲೂಯಾ, हालेलुया। ಹಾಲೆಲೂಯಾ. आप उससे छुटकारा मांग रहे हो, ನೀವು ಆತನಲ್ಲಿ ಬಿಡುಗಡೆ ಬೇಡ್ತಾ वो ಇದ್ದೀರಾ. सिर्फ छुटकारा नहीं दे रहा है, ಅವನು ಬರೀ ಬಿಡುಗಡೆ ಮಾತ್ರ ಕೊಡ್ತಿಲ್ಲ, छुटकारा से हल के साथ साथ छुटकारा के लिए सामर्थ्य भी दे रहा है। ಆಮೆನ್. ಆ ಬಿಡುಗಡೆಯ ಸಂಗಡ ಅದರ ಜೊತೆಯಾಗಿ ನಿಮಗೆ ಶಕ್ತಿ ಸಾಮರ್ಥ್ಯ ಕೂಡ ಆತನು ಕೊಡ್ತಾ ಇದ್ದಾನೆ. हालेलुया, ಹಾಲೆಲೂಯಾ. अगर आप आनंदित हो तो अपने स्थानों पे खड़े हो जाए, हम प्रार्थना करेंगे। ನೀವು ಆನಂದ ಉಳ್ಳವರಿದ್ರೆ ನಿಮ್ಮ ಸ್ಥಾನದಲ್ಲಿ ಎದ್ದು ನಿಂತುಕೊಳ್ಳ್ರಿ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. अपनी आंखों को बंद रखें, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. मैं कुछ पल के लिए प्रार्थना करूंगा ನಾನು ಕೆಲವು ಸಮಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ. और परमेश्वर की ओर ध्यान लगाएं, ನೀವು ಎಲ್ಲರೂ ನಿಮ್ಮ ಧ್ಯಾನವನ್ನು ದೇವರ ಕಡೆಗೆ क्योंकि ಹಚ್ಚಿರಿ. यीशु हमारे मध्य में है। ಯಾಕಂದ್ರೆ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. यीशु ने खुद कहा है, ಯೇಸು ಸ್ವತಃ ಆಗಿ ಹೇಳಿದ್ರು, जब दो या अधिक उससे इकट्ठा होते हैं मेरे नाम में तो मैं उनके मध्य में होता हूँ। ಎಲ್ಲಿ ಇಬ್ಬರು ಮೂಗರು ನನ್ನ ಹೆಸರಿನ ಮೇಲೆ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ. हमारे बीच में कौन है कौन नहीं है वो ज्यादा महत्वपूर्ण नहीं है, ನಮ್ಮ ಮಧ್ಯದಲ್ಲಿ ಯಾರಿದ್ದಾರೋ ಯಾರಿಲ್ಲವೋ ಅದು ಪ್ರಾಮುಖ್ಯತೆವಾದಂತ ವಿಷಯವಲ್ಲ. सबसे ज्यादा जरूरी हमारे बीच में यीशु और उसकी पवित्र आत्मा का होना ಆಮೆನ್. जरूरी है। ಎಲ್ಲಕ್ಕಿಂತ ಮುಖ್ಯವಾದಂತ ವಿಷಯ ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಆತನ ಆತ್ಮನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ. हालेलुया, ಹಾಲೆಲೂಯಾ. कहिए अपने पिता से, ಹೇಳ್ರಿ ನಿಮ್ಮ ತಂದೆಯಲ್ಲಿ. इतने दिन से मैंने हर रोज प्रार्थना की यीशु, ಎಷ್ಟು ದಿನಗಳಿಂದ ನಾನು ಪ್ರತಿದಿನ ಪ್ರಾರ್ಥನೆ ಮಾಡಿದೆ अब ಯೇಸುವೆ. तक मैं सिर्फ मांगती थी, ಇಲ್ಲಿ ತನಕ ನಾನು ಬರೀ ಕೇಳ್ತಾ ಇದ್ದೆ. लेकिन आज मैं हक से और अधिकार से पूछ रही हूँ। ಇವತ್ತು ನಾನು ಹಕ್ಕಿನಿಂದ ಮತ್ತು ಅಧಿಕಾರದಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. तेरा वचन कहता है मैं बेटा और बेटी हूँ तेरी, ನಿಮ್ಮ ವಾಕ್ಯ ಹೇಳ್ತದೆ ನಾನು ನಿನ್ನ ಮಗನು ಮತ್ತು ಮಗಳು ಎಂಬುದಾಗಿ, और तू मेरा पिता है। ಮತ್ತು ನೀವು ನಮ್ಮ ತಂದೆಯಾಗಿದ್ದೀರಿ आज उस ಎಂಬುದಾಗಿ. बेटे बेटी और पिता के हक से मुझे तू वो सारे चीज दे दे जो मैं चीजें मांग रही हूँ। ಇವತ್ತು ಆ ಒಂದು ಮಗಳು ಮಗುವಿನ ಅಧಿಕಾರದಿಂದ ಹಕ್ಕಿನಿಂದ ನಾನು ಬೇಡುವಂತದ್ದೆಲ್ಲ ಇವತ್ತು ನನಗೆ ಒದಗಿಸಿಕೊಡು ಎಂಬುದಾಗಿ. मेरी इच्छा अनुसार नहीं है, ನನ್ನ ಇಚ್ಛೆದ ಅನುಸಾರವಾಗಿ मगर ಅಲ್ಲ, तेरी इच्छा अनुसार होने चाहिए ಆದ್ರೆ यीशु। ನಿನ್ನ ಇಚ್ಛೆದ ಅನುಸಾರವಾಗಿ ಇರಬೇಕಾಗಿದೆ. आज हमें बदल दे यीशु, ಇವತ್ತು ನಮ್ಮನ್ನ ಬದಲಾಯಿಸಿ ಬಿಡ್ರಿ ದೇವರೇ. आज जो तेरे वचन और तेरी उपस्थिति के द्वारा तूने हमसे बात की, ಇವತ್ತು ನಿನ್ನ ಉಪಸ್ಥಿತಿಯಲ್ಲಿ ನಿನ್ನ ವಾಕ್ಯದಿಂದ ನಮ್ಮನ್ನ ನಡೆಸಿದ್ರಿ. तेरी पवित्र आत्मा को हमारे जीवन में उंडेल दे, ನಮ್ಮ ಜೀವಿತದಿಂದ ಪರಿಶುದ್ಧ ಆತ್ಮನನ್ನು ಅಗಲಿಸಲಿಕ್ಕೆ ಬಿಡಬೇಡ್ರಿ. तेरे सारे पवित्र आत्मा के फल और दानों को हमारे जीवन में उंडेल दे। ನಿನ್ನ ಪರಿಶುದ್ಧ ಆತ್ಮನ ಪ್ರತಿಫಲವು ನನ್ನ ಜೀವಿತದಲ್ಲಿ ಬರಲಿ ಸ್ವಾಮಿ. आज तेरे वो फल के द्वारा हमारे जीवन को बदल दे यीशु, ಇವತ್ತು ಆ ನಿನ್ನ ಕೊಡುವಂತ ಫಲದಿಂದ ನನ್ನ ಜೀವಿತ ಬದಲಾಗಲಿ ಯೇಸುವೆ. हमें पूरी रीति से नया कर दे, ಎಲ್ಲ ಹೊಸ ವಸ್ತುಗಳಾಗಿ ಮಾರ್ಪಡಲಿ. हमें तैयार कर यीशु, ನಮಗೆ ಸಿದ್ಧ ಮಾಡ್ರಿ ಯೇಸುವೆ. हमें तैयार कर यीशु, ನಮಗೆ ಸಿದ್ಧ ಮಾಡ್ರಿ ಯೇಸುವೆ. तेरे सत्य वचन को लेकर चलने वाले हम बनने पाए हैं, ನಿನ್ನ ಸತ್ಯ ವಾಕ್ಯವನ್ನು ಹಿಡಿದುಕೊಂಡು ನಾವು ಎನ್ನುವಂತೆ ಬೆಳೆಯುವಂತೆ ನೀವು ಸಹಾಯ ಮಾಡ್ರಿ. और हमारे जीवन में हमारी नहीं तेरी इच्छा पूरी होने पाए, ಮತ್ತು ನಮ್ಮ ಜೀವಿತದಲ್ಲಿ ನಮ್ಮ ಇಚ್ಛೆ ಅಲ್ಲ ನಿನ್ನ ಇಚ್ಛೆ ಪೂರ್ತಿಯಾಗಿ ಆವರಣಗೊಳ್ಳಲಿಕ್ಕೆ होने पाए तेरे नाम की महिमा यीशु। ಆಗ್ಲಿ ನಿನ್ನ ನಾಮದಲ್ಲಿ ಮಹಿಮೆ ಯೇಸುವೆ. ये जीवन हमारा नहीं तेरा है, ಈ ಜೀವಿತ ನನ್ನದಲ್ಲ ಇದು ನಿಮ್ಮ ಜೀವಿತವಾಗಿದೆ. ये शरीर हमारा नहीं तेरा मंदिर है, ಈ ಶರೀರವು ನನ್ನದಲ್ಲ ಇದು ನಿನ್ನ ದೇಹವಾಗಿದೆ, ಆಲಯವಾಗಿದೆ. इसे तू उपयोग में ले ले यीशु, ಇದನ್ನ ನೀನು ಉಪಯೋಗಿಸಿಕೋ ಯೇಸುವೆ. इसको तू तैयार कर, ಇದನ್ನ ನೀನು ಸಿದ್ಧ ಮಾಡು. जहां कहीं हम जाए ಎಲ್ಲಿಗೆ ಆ ಕಡೆಗೆ ನಾವು ಹೋದ್ರು वहां पर तेरी महिमा को उंडेल दे यीशु, ಅಲ್ಲೆಲ್ಲ ನಿನ್ನ ಮಹಿಮೆಯನ್ನ ಹರಡಿಸುವುದಕ್ಕೆ, तेरी कृपा को उंडेल दे, ನಿನ್ನ ಕೃಪೆಯನ್ನು ಹರಡಿಸುವುದಕ್ಕೆ, तेरी आशीषों को उंडेल दे, ನಿನ್ನ ಆಶೀರ್ವಾದವನ್ನು ಹರಡಿಸುವುದಕ್ಕೆ, तेरे अभिषेक से तू भर दे, ನಿನ್ನ ಅಭಿಷೇಕದಿಂದ ತುಂಬಿಸು. बरसा दे तेरी पवित्र आत्मा की आग को आज, ನೀನು ಪೈಲಸಿಕೊಡು, ನೀನು ಉರಿಸು ಮಳೆ ರೀತಿಯಲ್ಲಿ ನಿನ್ನ ಪರಿಶುದ್ಧಾತ್ಮನನ್ನ. जैसे हम आए थे वैसे वापस ना जाने पाए यीशु, ಹೇಗೆ ನಾವು ಬಂದಿದ್ದೇವೆ ಹಾಗೆ ನಾವು ಸುಮ್ಮನೆ ವಾಪಸ್ ಆಗಿ ಹೋಗದ हमें ಹಾಗೆ पूरा नया कर दे यीशु, ನಮ್ಮನ್ನ ಪರಿಪೂರ್ಣತೆಯಾಗಿ ಹೊಸಬರಾಗಿ हमें ಮಾಡು. पूरा नया कर दे, ನಮಗೆ ಪೂರ್ಣ ಹೊಸಬರಾಗಿ ಮಾಡ್ರಿ. हमको तेरे जैसा बना यीशु, ನಮಗೆ ನಿಮ್ಮ ಹಾಗೆ ಮಾಡ್ರಿ ಯೇಸುವೆ. जैसा वचन कहता है, ಹೇಗೆ ವಾಕ್ಯ ಹೇಳುತ್ತದೆ जैसा यीशु पृथ्वी पर चला ಹಾಗೆ ಯೇಸು ಭೂಮಿ ಮೇಲೆ ನಡೆದ್ರು, वैसे तुम भी चलो, वचन कहता है। ಹಾಗೆ ನೀವು ಕೂಡ ಭೂಮಿ ಮೇಲೆ ನಡ್ರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. तेरी पवित्र आत्मा के सामर्थ्य से हमें वैसे ही चला दे यीशु, ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ ನಮ್ಮನ್ನು ಕೂಡ ಹಾಗೆ ನಡೆಸ್ರಿ ಯೇಸುವೆ. आज बदल दे हमें यीशु, ಇವತ್ತು ಬದಲಾಯಿಸಿ ಬಿಡ್ರಿ ಯೇಸುವೆ. ನಮ್ಮನ್ನ धन्यवाद देते हैं यीशु तेरा, ನಾವು
ನಾವು ಹೇಳುತ್ತೇವೆ ಯೇಸುವೆ, धन्यवाद देते हैं ನಾವು ವಂದನೆ ಹೇಳುತ್ತೇವೆ ಯೇಸುವೆ, आज के ये दिन के लिए धन्यवाद, ಇವತ್ತಿನ ದಿನಕ್ಕೋಸ್ಕರ ಧನ್ಯವಾದ आज के ये समय के लिए धन्यवाद। ಇವತ್ತಿನ ಸಮಯಕ್ಕಾಗಿ ವಂದನೆ ಹೇಳುತ್ತೇವೆ। हमको तूने चुना और हमारे नाम से बुलाया, उसके लिए धन्यवाद। ನೀನು ನಮ್ಮನ್ನು ಆರಿಸಿಕೊಂಡು ನಮ್ಮ ಹೆಸರಿಡಿದು ಕರೆದಿ ಅದಕ್ಕಾಗಿ ನಿನ್ನನ್ನು और ವಂದಿಸುವವರಾಗಿದ್ದೇವೆ। आज हमारे जीवन में नया अभिषेक और आशीष उड़ेलने के लिए धन्यवाद। ಮತ್ತು ಇವತ್ತು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಸ ಜೀವಿತವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ। धन्यवाद देते हैं यीशु, ನಿನಗೆ ವಂದನೆ ಹೇಳುತ್ತೇವೆ और ಯೇಸುವೆ, पूरे विश्वास से ग्रहण करते हैं ಮತ್ತು ಎಲ್ಲವೂ ನಂಬಿಕೆಯಿಂದ ಹೊಂದಿಕೊಳ್ಳುತ್ತೇವೆ कि आज स्वर्गीय धन से तू हमारे जीवन में नई आशीषों को उंडेल रहा है यीशु ಎಲ್ಲ के नाम ಸ್ವರ್ಗದ में। ಧನದಿಂದ ನಮ್ಮ ಸ್ವರ್ಗದ ಕುಟುಂಬ ಜೀವಿತವನ್ನು ನೀನು ತುಂಬುವವನಾಗಿದ್ದೀಯಾ। पूरे विश्वास से हम ये ग्रहण करते हैं। ಎಲ್ಲ ಪೂರ್ತಿ ವಿಶ್ವಾಸ ನಂಬಿಕೆಯಿಂದ ಇದನ್ನು तेरा वचन ಹೊಂದಿಕೊಳ್ಳುತ್ತೇವೆ। जैसे कहता है यीशु, ನಿನ್ನ ವಾಕ್ಯ ಹೇಗೆಲ್ಲ ಹೇಳುತ್ತದೆ ಯೇಸುವೆ, जब तुम कुछ प्रार्थना करते हो तो उसे विश्वास से ग्रहण करो, वो तुम्हारे लिए हो जाएगा। आमीन। ಯಾವಾಗ ನೀವು ಪ್ರಾರ್ಥನೆಯನ್ನು ಮಾಡುತ್ತೀರೋ ಅದು ವಿಶ್ವಾಸ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅದು ಪೂರ್ತಿಯಾಗಿ ಆಗುತ್ತದೆ ಎಂಬುದಾಗಿ। आमीन। ಆಮೆನ್। हमें पूरा विश्वास है यीशु ನಮಗೆ ಪೂರ್ತಿ ವಿಶ್ವಾಸದಿಂದ कि आज ಯೇಸುವೆ, तू हमें पूरा नया बना रहा है। ಇವತ್ತು ನಮ್ಮೆಲ್ಲರ ನೀನು ಹೊಸದಾಗಿ ಮಾಡ್ತಾ ಇದ್ದೀಯಾ। यीशु के नाम में हम ये पूरी प्रार्थना को विश्वास से ग्रहण करते हैं। ಯೇಸುವಿನ ನಾಮದಲ್ಲಿ ನಾವು ಪೂರ್ತಿ ವಿಶ್ವಾಸದಲ್ಲಿ ಇದನ್ನು ಹೊಂದಿಕೊಳ್ಳುತ್ತೇವೆ। यीशु के नाम में ಯೇಸುವಿನ ನಾಮದಲ್ಲಿ आमीन। 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 अगर आनंदित हो तो यीशु को तालियों से धन्यवाद दीजिए। ವೇಳೆ ಸಂತೋಷವುಳ್ಳರಾಗಿ